ನಾನು ಇಷ್ಟ ಬಂದಿದ್ದು ಬೋಧನೆ ಮಾಡ್ಕೊಂಡು ಹೋಗ್ಬೋದಾ? ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಜನಗಳು ಹಾಳಾಗಿ ಹೋಗ್ತಾ ಇರೋದು. ಇವತ್ತು ನಮ್ಮ ಕಥೋಲಿಕ ವಿಶ್ವಾಸಿಗಳು ಯಾಕೆ ಒಂದು ರೀತಿ ಡಲ್ಲಾಗಿ ಡಮ್ಮಿಯಾಗಿ ಜೀವ ಇಲ್ಲದೆ ಸುವಾರ್ತೆ ಸಾರಕ್ಕಾಗದೆ ಮಾಮೂಲಿ ಲೋಕದವ್ರ ಥರ ಯಾಕೆ ಬದುಕ್ತಾ ಇದ್ದಾರೆ ಅಂದರೆ ವಾಕ್ಯ ಇಲ್ಲ. ಏನಿಲ್ಲ? ವಾಕ್ಯ ಇಲ್ಲ. ಅದು ಬಿಟ್ಟು ಬಾಕಿ ಎಲ್ಲ ಇದೆ. ಯಾವುದು ಮುಖ್ಯವಾಗಿ ಇರಬೇಕೋ ಅದೇ ಇಲ್ಲ. ಮುಖ್ಯವಾಗಿ ಇರಬೇಕಾಗಿದ್ದು ವಾಕ್ಯ. ಆದಿಯಲ್ಲಿ ವಾಕ್ಯ ಇತ್ತು ಅಂತ ಬೈಬಲ್ ಹೇಳುತ್ತಾ? ಆದಿಯಲ್ಲಿ ಎಲ್ಲಿ ಹೇಳುತ್ತೆ? ಆದಿಕಾಂಡ. ವೆರಿ ಗುಡ್. ಆಮೇಲೆ ಯೋವಾನನ ಶುಭ ಸಂದೇಶ 1ನೇ ಅಧ್ಯಾಯ 1ನೇ ವಾಕ್ಯ. ಆದಿಯಲ್ಲಿ ಏನಿತ್ತು? ಆದಿಯಲ್ಲಿ ಊಟ ಇತ್ತು ಅಲ್ಲ? ಆದಿಯಲ್ಲಿ ಆದಿಯಲ್ಲಿ ಫ್ರೆಂಡ್ಸ್ ಇದ್ರು ಅಂತ ಅಲ್ಲ, ಆದಿಯಲ್ಲಿ ದುಡ್ಡಿತ್ತು ಅಂತ ಅಲ್ಲ, ಆದಿಯಲ್ಲಿ ವಾಕ್ಯ ಇತ್ತು. ಹಾಗಾದರೆ ಆದಿಯಲ್ಲಿ ವಾಕ್ಯ ನಮ್ಮ ಜೀವನದಲ್ಲಿ ಇರಬೇಕು. ಆದಿಯಲ್ಲಿ ವಾಕ್ಯ ಇತ್ತು. ವಾಕ್ಯ ಏನಾಗಿತ್ತು? ಒಂದು ಕಥೆಯಾಗಿತ್ತು. ವಾಕ್ಯ ಏನಾಗಿತ್ತು? ವಾಕ್ಯ ಒಂದು ಜೋಕ್ ಆಗಿತ್ತು ಅಲ್ವಾ? ವಾಕ್ಯ ಒಂದು ತಮಾಷೆ ಆಗಿತ್ತು, ಹೌದಾ? ಏನಂತ ಇದೆ ಓದಿ ನೋಡೋಣ. ಯೋವಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 1. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬವರಿದ್ದರು. ಯಾರಿದ್ರು? ದಿವ್ಯವಾಣಿ, ವಾಕ್ಯ. ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್. ಆದಿಯಲ್ಲಿ ವಾಕ್ಯ ಎಂಬುವರಿದ್ದರು. ವಾಕ್ಯ ಇತ್ತು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ, ಆ ವಾಕ್ಯ ಏನಾಗಿದ್ದರು? ದೇವರಾಗಿದ್ದರು. ಆದಿಯಲ್ಲಿ ಏನಿತ್ತು? ಆದಿಯಲ್ಲಿ ಏನಿತ್ತು? ವಾಕ್ಯ ಇತ್ತು. ಆ ವಾಕ್ಯ ಏನಾಗಿದ್ದರು? ದೇವರಾಗಿದ್ದರು. ಹಾಗಾದರೆ ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ವಾಕ್ಯ ಇರಬೇಕು. ವಾಕ್ಯ ಇದ್ದರೆ ದೇವರು ಇರ್ತಾರೆ. ಯಾಕೆ ಅಂದರೆ ವಾಕ್ಯವೇ ದೇವರು. ವಾಕ್ಯವೇ ದೇವರು. ಹಾಗಾದರೆ ದೇವರು ಕಲ್ಲು ಮಣ್ಣಿನ ಮೂರ್ತಿ ಅಲ್ಲ, ಮರದಲ್ಲಿ ಕೆತ್ತಿದ ಮೂರ್ತಿ ಅಲ್ಲ, ಚಿನ್ನ ಬೆಳ್ಳಿಯಲ್ಲಿ ರೂಪಿಸಿದ ಮೂರ್ತಿ ಅಲ್ಲ. ಇವತ್ತು ನಾವು ಮೂರ್ತಿಗಳನ್ನ ಇಟ್ಕೊಂಡು ಪೂಜೆ ಮಾಡ್ತೀವಿ, ಮೂರ್ತಿಗಳನ್ನ ಇಟ್ಕೊಂಡು ಆರಾಧನೆ ಮಾಡ್ತೀವಿ. ದೇವರ ಆಜ್ಞೆಗೆ ವಿರುದ್ಧ ಅದೆಲ್ಲ, ಆಯಿತಾ? ದೇವರು ಕೊಟ್ಟ ಆಜ್ಞೆಗಳಿಗೆ ವಿರುದ್ಧ. ಆದರೆ ದೇವರು ಹೇಳ್ತಾರೆ ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರಾಗಿತ್ತು ಅಂತ. ಎಷ್ಟು ಜನ ನೀವು ವಾಕ್ಯನ ಒಳಗಡೆ ಇಟ್ಕೊಂಡು ಆರಾಧನೆ ಮಾಡ್ತಾ ಇದ್ದೀರಿ? ನೀವೇ ನಿಜವಾದ ಆರಾಧಕರು. ಬಾಕಿ ಇದ್ದವರೆಲ್ಲ ಯಾರು? ಹಾಗಾದರೆ ವಿಗ್ರಹ ಆರಾಧಕರು. ಒಳಗಡೆ ವಾಕ್ಯ ಇಟ್ಕೊಂಡು ಯೇಸುವನ್ನು ಆರಾಧನೆ ಮಾಡುವಾಗ ನಾವು ನಿಜವಾದ ಆರಾಧಕರಾಗ್ತೀವಿ. ಒಳಗಡೆ ವಾಕ್ಯ ಇಲ್ಲದೆ ನೀವು ಯೇಸುವೇ ಸ್ತೋತ್ರ ಅಂತ ಹೇಳಿದರೂ ಕೂಡ ನಾವೊಂದು ರೀತಿ ವಿಗ್ರಹ ಆರಾಧಕರಾಗ್ತೀವಿ. ಈ ವಾಕ್ಯ ನಮ್ಮ ಹೃದಯದಲ್ಲಿ ಇರಬೇಕು. ಈ ವಾಕ್ಯ ಎಲ್ಲಿರಬೇಕು? ಬೈಬಲಲ್ಲಿ ಇದ್ದರೆ ಏನೂ ಪ್ರಯೋಜನ ಇಲ್ಲ. ನೀವು ರೈತರಿದ್ದೀರಿ, ಕೆಲವರು ನೀವು ಬೀಜನ ತಗೊಂಡೋಗಿ ಮನೆಯಲ್ಲಿ ಒಂದು ಮೂಟೆ ಕಟ್ಟಿಟ್ರೆ 6 ತಿಂಗಳಾದಮೇಲೆ ಒಳ್ಳೆ ಬೆಳೆ ಬರುತ್ತಾ? ನೋಡಿ, ಬರುತ್ತೋ ಇಲ್ಲ ಅಂತ ಟೆಸ್ಟ್ ಮಾಡಿ ನೋಡಿ. ಮನೆಗೆ ಹೋದ್ಮೇಲೆ ಒಂದು ಮೂಟೆಯಲ್ಲಿ ಒಂದು 10 kg ಬೀಜನ ಕಟ್ಟಿ ಇಟ್ಬಿಟ್ಟು 6 ತಿಂಗಳಾದಮೇಲೆ ಹೊಲದಲ್ಲೆಲ್ಲಾದ್ರೂ ಹೋಗಿ ನೋಡಿ, ಬೆಳೆ ಬಂದಿರ್ಬೋದು. ಬೆಳೆ ಬರಲ್ಲ, ಕಳೆ ಬಂದಿರುತ್ತೆ. ಏನು ಬಂದಿರುತ್ತೆ? ಕಳೆ ಬಂದಿರುತ್ತೆ. ಯಾಕೆ ಹೇಳಿ? ಬೀಜ ಎಲ್ಲಿದೆ? ಮನೆಯಲ್ಲಿ ಮೂಟೆ ಕಟ್ಟಿ ಅಲ್ಲಿ ಇಟ್ಬಿಟ್ಟಿದ್ದೀರ ಬೀಜನ. ಆವಾಗ ಹೊಲದಲ್ಲಿ ಏನು ಬರುತ್ತೆ? ನಿಮ್ಮ ಜೀವನದಲ್ಲಿ ಕಳೆಗಳು ಬಂದಿದ್ದರೆ, ನಿಮ್ಮ ಕುಟುಂಬದಲ್ಲಿ ಕಳೆಗಳು ಬಂದಿದ್ದರೆ, ನಿಮ್ಮ ಸಂಸಾರದಲ್ಲಿ ಕಳೆಗಳು ಬಂದಿದ್ದರೆ, ನಿಮ್ಮ ಮಕ್ಕಳ ಜೀವನದಲ್ಲಿ ಕಳೆಗಳು ಬಂದಿದ್ದರೆ, ಅದಕ್ಕೆ ಕಾರಣ ದೇವರ ವಾಕ್ಯನ ಮೂಟೆ ಕಟ್ಟಿ ಮೂಲೆಗಿಟ್ಟಿದ್ದೇ ಕಾರಣ.
ಈ ದೇವರ ವಾಕ್ಯ ಇದೆಯಲ್ವಾ, ಇದು ದೇವರೇ ಆಗಿದ್ದಾರೆ. ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿರ್ತಕ್ಕಂತಹ ಸ್ವರ್ಗೀಯ ಬೀಜಗಳನ್ನು, ನಿತ್ಯ ಜೀವ ಕೊಡುವಂತಹ ಬೀಜವನ್ನು ನಾವು ಮೂಲೆಯಲ್ಲಿ ಇಟ್ಟರೆ ಜೀವನದಲ್ಲಿ ಕಳೆಗಳು ಬರುತ್ತೆ. ಆ ಕಳೆಗಳಿಂದನೇ ಗಂಡ ಹೆಂಡತಿ ಸಂಬಂಧಗಳು ಹಾಳಾಗೋದು. ಎಷ್ಟೋ ಜನ ಕುಡುಕುತನಕ್ಕೆ ಬೀಳೋದು, ವ್ಯಭಿಚಾರಕ್ಕೆ ಬೀಳೋದು, ಮಾಟ ಮಂತ್ರಕ್ಕೆ ಹೋಗೋದು, ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆಗೋದು, ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿ ಹೋಗೋದು, ಅನೈತಿಕ ಸಂಬಂಧಕ್ಕೆ ಹೋಗೋದು, ಟೆನ್ಷನ್ ಜಾಸ್ತಿ ಮಾಡಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಡೋದು, ಬೇರೆ ಬೇರೆ ರೀತಿಯಲ್ಲಿ ಮಾದಕ ಪದಾರ್ಥಗಳಿಗೆ ಮಕ್ಕಳು ಇವತ್ತು ಯುವಕರು ಯುವತಿಯರು ಗುಲಾಮರಾಗಿರೋದು, ಅಶುದ್ಧವಾದ ರೀತಿಯ ಜೀವನ ಜೀವಿಸ್ತಾ ಇರೋದು. ಇದಕ್ಕೆಲ್ಲ ಕಾರಣ ಏನು ಕೇಳಿದರೆ ಸೋಷಿಯಲ್ ಮೀಡಿಯಾ ಅಲ್ಲ. ಸೋಷಿಯಲ್ ಮೀಡಿಯಾ ಕಾರಣ ಅಲ್ಲ. ಸೋಷಿಯಲ್ ಮೀಡಿಯಾದ ಪ್ರಭಾವ ಖಂಡಿತವಾಗಲೂ ಇದೆ. ಆದರೆ ಮುಖ್ಯ ಕಾರಣ, ಮೂಲ ಕಾರಣ ಏನು ಗೊತ್ತಾ? ಒಳಗಡೆ ವಾಕ್ಯ ಇರಬೇಕಾದ ಸ್ಥಳದಲ್ಲಿ ವಾಕ್ಯ ಇಲ್ಲ. ಹೃದಯದಲ್ಲಿ ವಾಕ್ಯ ಇರಬೇಕಾಗಿತ್ತು, ಅಲ್ಲಿ ವಾಕ್ಯ ಇಲ್ಲ. ಯಾವಾಗ ನಮ್ಮ ಹೃದಯದಲ್ಲಿ ವಾಕ್ಯ ಇರೋದಿಲ್ವೋ ಅದರ ಅರ್ಥ ಅಲ್ಲಿ ದೇವರಿಗೆ ಸ್ಥಳ ಇಲ್ಲ ಅಂತ ಅರ್ಥ. ಕಾರಣ ಬೈಬಲ್ ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು. ಆದಿಯಲ್ಲಿ ಏನಿತ್ತು? ಆದಿಯಲ್ಲಿ ಮೂರ್ತಿಗಳಿದ್ವು ಅಂತಲ್ಲ, ಆದಿಯಲ್ಲಿ ಸ್ಟ್ಯಾಚ್ಯುಗಳಿತ್ತು ಅಂತ ಹೇಳಲಿಲ್ಲ, ಆದಿಯಲ್ಲಿ ಚರ್ಚ್ ಬಿಲ್ಡಿಂಗ್ ಇತ್ತು ಅಂತ ಹೇಳಲಿಲ್ಲ, ಆದಿಯಲ್ಲಿ ಫ್ರೆಂಡ್ಸ್ ಇದ್ದರು, ಆದಿಯಲ್ಲಿ ಬೇರೆ ಬೇರೆ ಏನೇನೋ ಇತ್ತು ಅಂತ ಹೇಳಲಿಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿದ್ದರು. ಹೇಳಿ ನೋಡೋಣ. ಆದಿಯಲ್ಲಿ ವಾಕ್ಯ ಇತ್ತು, ಆದಿಯಲ್ಲಿ ವಚನ ಇತ್ತು, ಆ ವಾಕ್ಯವೇ ದೇವರಾಗಿದ್ದರು, ಆ ವಾಕ್ಯವೇ ದೇವರಾಗಿದ್ದರು. ಆ ವಾಕ್ಯದ ಬಗ್ಗೆ ಒಬ್ಬ ಮನುಷ್ಯ ಹೇಳ್ತಾನೆ. ದಾವೀದರಸ ಕೀರ್ತನೆ 119ರಲ್ಲಿ 11ನೇ ವಚನದಲ್ಲಿ ಹೇಳ್ತಾರೆ. ಕೀರ್ತನೆಗಳ ಪುಸ್ತಕ 119 ವಾಕ್ಯ 11ರಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ನಿನಗೆ ವಿರುದ್ಧ ನಾ ಪಾಪ ಮಾಡದಂತೆ. ನೋಡಿ, ಕೇಳಿಸ್ಕೊಳ್ಳಿ. ದೇವರೇ, ನಿನಗೆ ವಿರುದ್ಧ ನಾನು ಬದುಕದ ಹಾಗೆ, ನಿನಗೆ ವಿರುದ್ಧವಾಗಿ ಸುಳ್ಳು ಹೇಳಿ ಬದುಕದ ಹಾಗೆ, ಮೋಸ ಮಾಡ್ಕೊಂಡು ಬದುಕದ ಹಾಗೆ, ವ್ಯಭಿಚಾರ ಮಾಡ್ಕೊಂಡು ಬದುಕದ ಹಾಗೆ, ಮಾಟಮಂತ್ರ ಮಾಡ್ಕೊಂಡು ಬದುಕದ ಹಾಗೆ, ಚಾಡಿ ಹೇಳ್ಕೊಂಡು ಬದುಕದ ಹಾಗೆ, ಕುಟುಂಬ ಒಡಿತ ಬದುಕದ ಹಾಗೆ, ನಿನಗೆ ವಿರುದ್ಧ ನಾನು ಪಾಪ ಮಾಡದ ಹಾಗೆ ನಿನ್ನ ನುಡಿಯನ್ನು ನನ್ನ ಎದೆಯಲ್ಲಿ ಇರಿಸಿದೆ. ನಿನ್ನ ನುಡಿಯನ್ನು ನಾನು ನನ್ನ ಎದೆಯಲ್ಲಿ ಇರಿಸಿದೆ. ಐ ಹ್ಯಾವ್ ಟ್ರೆಷರ್ಡ್ ಅಂತ ಇದೆ ಇಂಗ್ಲೀಷಲ್ಲಿ. ಐ ಹ್ಯಾವ್ ಟ್ರೆಷರ್ಡ್ ಯುವರ್ ವರ್ಡ್ ಇನ್ ಮೈ ಹಾರ್ಟ್. ದೇವರೇ, ನಿನ್ನ ನುಡಿಗಳನ್ನು ನಾನು ಎಲ್ಲಿ ಭದ್ರವಾಗಿ ಇರಿಸಿದೆ ಅಂದರೆ ನನ್ನ ಹೃದಯದ ಒಳಗಡೆ ಭದ್ರವಾಗಿ ಇರಿಸಿದೆ. ಆದ್ದರಿಂದ ನಿನಗೆ ವಿರುದ್ಧ ನಾನು ಪಾಪ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಮಗೆ ಸುಲಭವಾಗಿ ಸುಳ್ಳು ಹೇಳಲಿಕ್ಕಾಗತ್ತಲ್ವಾ? ಸುಲಭವಾಗಿ ಸುಳ್ಳು ಹೇಳ್ತೀರಮ್ಮ ಮಕ್ಕಳು? ಹೇಳ್ತೀರಾ? ಸತ್ಯ ಹೇಳಬೇಕು. ಸುಳ್ಳು ಹೇಳ್ತೀರಾ ಇಲ್ವಾ ನೀವು? ಹೇಳ್ತೀವಿ. ದೊಡ್ಡವರೆಲ್ಲ ಸುಳ್ಳು ಹೇಳ್ತೀರಾ? ಇವರು ಚಿಕ್ಕ ಚಿಕ್ಕ ಸುಳ್ಳು ಹೇಳ್ತಾರೆ, ದೊಡ್ಡವರು ದೊಡ್ಡ ದೊಡ್ಡ ಸುಳ್ಳು ಹೇಳ್ತೀರಿ. ಯಾಕೆ ಹೇಳ್ತೀರಿ ಅಂತ ಯೋಚನೆ ಮಾಡಿದ್ರಿ ಯಾವತ್ತಾದರೂ? ಚಾಡಿ ಹೇಳ್ತೀರಾ? ಇವ್ರದ್ದು ಅವರಿಗೆ, ಅವ್ರದ್ದು ಇವರಿಗೆ ಚಾಡಿ ಹೇಳಿ ಕುಟುಂಬ ಒಡೆಯೋ ಕೆಲಸ ಮಾಡ್ತೀರಾ? ಮಾಡಲ್ಲ ಅಲ್ವಾ? ಓಕೆ. ಸೊ ಒಂದು ವೇಳೆ ಬೇರೆಯವ್ರು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಯಾಕೆ ಆ ಥರ ಮಾಡ್ತಾರೆ? ಇವ್ರ ಬಗ್ಗೆ ಅವರಿಗೆ, ಅವ್ರ ಬಗ್ಗೆ ಇವರಿಗೆ, ಇವ್ರ ಬಗ್ಗೆ ಅವರಿಗೆ ಹೇಳಿ ಹೇಳಿ ಅವರಿಬ್ಬರನ್ನ ಡಿವೈಡ್ ಮಾಡೋದು, ಒಡೆಯೋದು, ಬೇರ್ಪಡಿಸೋದು. ಯಾಕೆ ಮಾಡ್ತಾರೆ ಹೇಳಿ? ಯಾಕೆ ಮಾಡ್ತಾರೆ ಅಂದರೆ ಅವರ ಹೃದಯದಲ್ಲಿ ಏನಿಲ್ಲ? ದೈವ ಭಯ ಇಲ್ಲ. ಏನಿಲ್ಲ? ದೈವ ಭಯ ಇಲ್ಲ. ದೆವ್ವದ ಭಯ ಇದೆ. ದೆವ್ವದ ಭಯ ಇದೆ. ದೆವ್ವದ ಭಯ ಇದ್ದೇನು ಪ್ರಯೋಜನ ಇಲ್ಲ. ಇದೆಲ್ಲ ಮೂಢನಂಬಿಕೆ, ಅವಿಶ್ವಾಸ. ವಿಶ್ವಾಸಿಗೆ ದೆವ್ವದ ಭಯ ಇರೋದಿಲ್ಲ, ದೈವ ಭಯ, ದೇವರ ಭಯ ಇರುತ್ತೆ. ಫಿಯರ್ ಆಫ್ ದ ಲಾರ್ಡ್ ಅಂತ ಹೇಳ್ತೀವಿ. ಇವತ್ತಿನ ಮಕ್ಕಳಿಗೂ, ಯುವಕ ಯುವತಿಯರಿಗೂ, ಕ್ರೈಸ್ತರಿಗೂ, ಕುಟುಂಬದಲ್ಲಿರುವವರಿಗೂ, ದೇವರ ಸೇವಕರಿಗೂ, ಪ್ರಬೋಧಕರಿಗೂ ದೈವ ಭಯನೇ ಇಲ್ಲ. ಇಷ್ಟ ಬಂದಿದ್ದು ಹೇಳ್ಕೊಂಡು ಹೋಗೋದೆ, ಇಷ್ಟ ಬಂದಂಗೆ ಬದುಕ್ತಾ ಇರೋದೆ. ಭಾನುವಾರ ಒಂದು ಚರ್ಚಿಗೆ ಬಂದು ಕುತ್ಕೊಂಡು ಸಾಂಪ್ರದಾಯಿಕವಾಗಿ ಒಂದು ಬಲಿಪೂಜೆ ಅರ್ಪಿಸಿ ಹೋಗ್ಬಿಟ್ರೆ ಸಾಕು, ಎಲ್ಲ ತೊಳೆದೋಗುತ್ತೆ ಅಂತ ಮೂಢನಂಬಿಕೆಯಲ್ಲಿ ಹೋಗ್ತಾರೆ. ಏನು ತೊಳೆದೋಗಲ್ಲ. ಪಾಪಕ್ಕೆ ಇನ್ನೊಂದಿಷ್ಟು ಪಾಪ ಜಾಸ್ತಿ ಆಗ್ತದಷ್ಟೇ.
ನೀವು ದೈವ ಭಯ ಇಲ್ಲದೆ ಜೀವಿಸಿ ಇಲ್ಲಿ ಬಂದು ಕುತ್ಕೊಂಡು ಒಂದು ಬಲಿಪೂಜೆ ಅರ್ಪಿಸಿದರೆ ಪಾಪ ತೊಳೆಯುತ್ತೆ ಅಂತ ಈ ಪುಸ್ತಕದಲ್ಲಿ ಎಲ್ಲಾದರೂ ಇದ್ದರೆ ತೋರಿಸಿ, ಅಥವಾ ಧರ್ಮಸಭೆ ಬೋಧನೆಯಲ್ಲಿ ಎಲ್ಲಾದರೂ ಇದ್ದರೆ ತೋರಿಸಿ. ಎಲ್ಲೂ ಇಲ್ಲ. ಪವಿತ್ರ ಬಲಿಪೂಜೆ ಯಾರಿಗೆ ಗೊತ್ತಾ? ದೈವ ಭಯದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ವಿಶ್ವಾಸಿಗಳಿಗೆ. ಮೂಢನಂಬಿಕೆಯಲ್ಲಿ ಬದುಕೋರಿಗಲ್ಲ. ಮೂಢನಂಬಿಕೆಯಲ್ಲಿ ಬದುಕೋರಿಗೆ ಈ ಪವಿತ್ರ ಪರಮಪ್ರಸಾದ ಅಲ್ವೇ ಅಲ್ಲ. ದೈವ ಭಯದಲ್ಲಿ ಜೀವಿಸ್ತಾ ಇರುವವರಿಗೆ. ದೈವ ಭಯ ಯಾಕೆ ನಮ್ಮ ಒಳಗಡೆ ಬರ್ತಾ ಇಲ್ಲ ಇವತ್ತು? ನಮಗಿವತ್ತು ಕ್ಯಾನ್ಸರ್ದು ಭಯ ಇದೆಯಾ? ಕ್ಯಾನ್ಸರ್ ಭಯ ಇದೆ ಯಾರಿಗಾದರೂ? ಬೇರೆ ಬೇರೆ ಕಾಯಿಲೆಗಳದ್ದು ಭಯ ಇದೆಯಾ? ಇಲ್ವಾ? ಇದೆ ಅಲ್ವಾ? ಸಾಲದ ಭಯ ಇದೆಯಾ? ಭವಿಷ್ಯದ ಭಯ ಇದೆಯಾ? ಇದೆ. ನಮಗೆ ಬೇರೆ ಬೇರೆ ಭಯಗಳಿದೆ ಇವತ್ತು. ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಭಯ ಇದೆ. ಇದೆಯಾ? ಇದೆ. ದೇವರ ಭಯ ಇದೆಯಾ? ಪ್ರಾಮಾಣಿಕವಾಗಿ ಹೇಳಬೇಕು, ದೈವ ಭಯ ಇವತ್ತು ಇಲ್ಲ. ಯಾಕೆ ದೈವ ಭಯ ಇಲ್ಲ ಅಂದರೆ, ನಮ್ಮ ಒಳಗಡೆ ದೈವ ಭಯವನ್ನು ಉಂಟು ಮಾಡುವ ದೇವರ ವಾಕ್ಯ ಇಲ್ಲ. ದೇವರ ವಾಕ್ಯ ನಮ್ಮ ಒಳಗಡೆ ಇದ್ದರೆ ಅದು ಏನನ್ನು ಕ್ರಿಯೇಟ್ ಮಾಡುತ್ತೆ ಅಂದರೆ, ದೈವ ಭಯವನ್ನು ಉಂಟು ಮಾಡುತ್ತೆ. ಫಿಯರ್ ಆಫ್ ದ ಲಾರ್ಡ್. ದೇವರ ಸಾನ್ನಿಧ್ಯವನ್ನು ನಮ್ಮಲ್ಲಿ ಉಂಟು ಮಾಡುತ್ತೆ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರುವಾಗ ಬೈಬಲ್ ಹೇಳೋ ಪ್ರಕಾರ, ಬೈಬಲ್ ಏನು ಹೇಳುತ್ತೆ ಅಂದರೆ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳುತ್ತೆ, ದೇವರ ವಾಕ್ಯ ಓದಿ ನೋಡೋಣ. ಬೈಬಲ್ ತಂದವರು ಹೀಬ್ರೂಸ್ 4:12, ಹಿಬ್ರಿಯ 4:12. ದೇವರ ವಾಕ್ಯ. ಈ ಮಕ್ಕಳೆಲ್ಲ ಇವ್ರ ಮಕ್ಕಳ ಅಪ್ಪ ಅಮ್ಮಂದ್ರಲ್ಲಿ ಇದ್ದರೆ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳೇ ಆದರೆ, ನೀವು ಜನ್ಮ ಕೊಟ್ಟು ನಿಮ್ಮ ಮಕ್ಕಳೇ ಆದರೆ ನೋಡಿಕೊಂಡು ಈ ಮಕ್ಕಳಿಗೆ ನಾಳೆ ಒಂದು ನೋಟ್ ಪುಸ್ತಕ, ಪೆನ್ನು ಅಥವಾ ಒಂದು ಚಿಕ್ಕ ಬೈಬಲ್ ಇದ್ದರೆ ಅದು ಕೊಟ್ಟು ಕಳಿಸಿ. ಹೀಗೆ ಕಳಿಸ್ಬೇಡಿ. ನಾಳೆ ನಾಡಿದ್ದು 2 ದಿನ ದೇವರ ವಾಕ್ಯ ಇನ್ನೂ ತುಂಬ ಇದೆ, ಆಯಿತಾ? ಇದೆಲ್ಲ ಬರ್ಕೊಳ್ಳಿ. ಅವರ ಭವಿಷ್ಯಕ್ಕೆ ನಿಧಿ ಅದು. ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯ ನಿಧಿ. ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ, ಚೆನ್ನಾಗಿರ್ಬೇಕಾ? ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಾ? ಅವ್ರು ಚೆನ್ನಾಗಿ ಇಟ್ಕೋಬೇಕಂದ್ರೆ, ಅವ್ರ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಇವತ್ತೇ ನೀವು ಕಲಿಸ್ಕೊಡ್ಬೇಕು ಅವರಿಗೆ ದೇವ್ರ ವಾಕ್ಯ ಹೆಂಗೆ ಕೂಡಿಸಿಟ್ಕೋಬೇಕು ಅಂತ, ಹೃದಯದಲ್ಲಿ ತುಂಬಿಸಿಟ್ಕೋಬೇಕು ಅಂತ. ನೀವು ಕೋಟಿ ರೂಪಾಯಿ ಕೊಟ್ಟರು ನಿಮ್ಮ ಮಕ್ಕಳ ಭವಿಷ್ಯ ಇರಲ್ಲ. ನೀವು ಎಷ್ಟೇ ಸಂಪಾದನೆ ಮಾಡಿ ನನ್ನ ಮಕ್ಕಳಿಗೋಸ್ಕರ ಅಂತ, ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ತಿಳ್ಕೊಬೇಡಿ. ಕನಸು ಅಷ್ಟೇ. ಯಾವ ದುಡ್ಡಿಂದನೂ ಯಾರ ಭವಿಷ್ಯನೂ ಚೆನ್ನಾಗಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ನೀವು ಕೊಡಬೇಕಾಗಿದ್ದನ್ನು ಕೊಟ್ಟರೆ, ಕೊಡಬೇಕಾಗಿದ್ದು ಒಂದೇ, ದೇವ್ರನ್ನ ಕೊಟ್ಟರೆ, ಯೇಸುವನ್ನು ಕೊಟ್ಟರೆ ನಿಮ್ಮ ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿರುತ್ತೆ, ಸೇಫ್ ಆಗಿರುತ್ತೆ, ಹಾಳಾಗಿ ಹೋಗಲ್ಲ. ಆದರೆ ನೀವು ಕೊಡಬೇಕಾಗಿರೋದನ್ನು ಕೊಡದೇನೆ ಈ ಪ್ರಪಂಚದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ರಿ ಅಂತ ಇಟ್ಕೊಳ್ಳಿ. ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದೀನಿ, ಅವರಿಗೋಸ್ಕರ ಎಲ್ಲ ಮಾಡಿದ್ದೀನಿ ಅಂದರೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ಕನಸು ಅಷ್ಟೇ, ನಿಮ್ಮ ಮೂಢನಂಬಿಕೆ ಅಷ್ಟೇ. ಯಾಕೆ ಅಂದರೆ ಇವತ್ತು ಎಷ್ಟೋ ಜನ ವಿದ್ಯಾವಂತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಎಷ್ಟೋ ಜನ ಅಧಿಕಾರಿಗಳು ಇಲ್ಲಿಗಲ್ ರಿಲೇಷನ್ಶಿಪ್ಪಲ್ಲಿ ಇದ್ದು ಕುಟುಂಬ ಹಾಳು ಮಾಡ್ಕೊಂಡಿದ್ದಾರೆ. ಅನೈತಿಕ ಸಂಬಂಧದಲ್ಲಿ ಎಷ್ಟೋ ಜನ ಇವತ್ತು ವಿದ್ಯಾಭ್ಯಾಸ ಇರ್ತಕ್ಕಂಥವರು, ಅಧಿಕಾರಿಗಳು ಇವತ್ತಿದ್ದಾರೆ, ಆಫೀಸರ್ಸ್ಗಳು ಕುಟುಂಬ ಹಾಳು ಮಾಡ್ಕೊಂಡಿದ್ದಾರೆ. ಯಾಕೆ? ಅವರಿಗೆ ಓದು ಬರಹ ಇಲ್ವಾ? ವಿದ್ಯಾಭ್ಯಾಸ ಇಲ್ವಾ? ಒಳ್ಳೆ ಜಾಬ್ ಇಲ್ವಾ? ಸಂಪಾದನೆ ಇಲ್ವಾ? ಎಲ್ಲ ಇದೆ, ಆದರೆ ಇರಬೇಕಾಗಿದ್ದಿಲ್ಲ. ಇರಬೇಕಾಗಿದ್ದೇನು ಗೊತ್ತಾ? ದೈವ ಭಯ, ಫಿಯರ್ ಆಫ್ ದ ಲಾರ್ಡ್. ಅದಿಲ್ಲ. ಅದು ಯಾಕಿಲ್ಲ ಅಂದರೆ ದೇವರಿಗೆ ಟೈಮ್ ಇಲ್ಲ, ಬ್ಯುಸಿ. ವಾಕ್ಯ ಇಲ್ಲ. ಆದಿಯಲ್ಲಿ ವಾಕ್ಯ ಇತ್ತು, ಇನ್ ದ ಬಿಗಿನಿಂಗ್ ಗಾಡ್, ಇನ್ ದ ಬಿಗಿನಿಂಗ್ ವರ್ಡ್. ಆದಿಯಲ್ಲಿ ದೇವರು, ಆದಿಯಲ್ಲಿ ವಾಕ್ಯ. ನಿನ್ನ ಜೀವಿತದಲ್ಲಿ ಆದಿಯಲ್ಲಿ ನಿನ್ನ ಹೃದಯದಲ್ಲಿ ವಾಕ್ಯ ಇದ್ದರೆ ದೇವರಿದ್ದ ಹಾಗೆ. ವಾಕ್ಯನೇ ದೇವರು, ವಾಕ್ಯನೇ ಯೇಸು. ಆ ಯೇಸು ನಮ್ಮ ಹೃದಯದಲ್ಲಿ ಇದ್ದರೆ ಖಂಡಿತವಾಗಲೂ ಭವಿಷ್ಯ ಚೆನ್ನಾಗಿರುತ್ತೆ. ಓಕೆ.
ನಾವು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ಈ ಪವಿತ್ರ ಬೈಬಲ್ ಪುಸ್ತಕ ಇರೋದು ಫಾದರ್ಸ್ಗಳಿಗೆ ಅಲ್ಲ, ಬಿಷಪ್ಗಳಿಗೆ ಅಲ್ಲ, ಪೋಪ್ಗಳಿಗಲ್ಲ, ಪಾಸ್ಟರ್ಸ್ಗಳಿಗಲ್ಲ, ಕಾನ್ವೆಂಟ್ ಸಿಸ್ಟರ್ಸ್ಗಳಿಗಲ್ಲ, ಎಲ್ಲ ಜನರಿಗೂ, ಮುಖ್ಯವಾಗಿ ಸಾಧಾರಣ ಜನರಿಗೆ, ಈ ಲೋಕದಲ್ಲಿರುವ ಸಕಲ ಜನರಿಗೂ. ಆಯಿತಾ? ಬೈಬಲ್ನ ಪವಿತ್ರಾತ್ಮರು ಬರೆಸ್ಕೊಟ್ಟಿರೋದು ಎಲ್ಲ ಮನುಷ್ಯರು ಈ ವಾಕ್ಯಗಳನ್ನು ಹೃದಯದಲ್ಲಿ ತುಂಬಿಸ್ಕೊಂಡು ನೆಮ್ಮದಿಯಾಗಿ ಬದುಕಬೇಕು, ಸಂತೋಷವಾಗಿ ಬದುಕಬೇಕು ಅಂತ ದೇವರು ಕೊಟ್ಟಿರೋದು. ನೀವು ನೆಮ್ಮದಿ ಹುಡ್ಕೊಂಡು ಅಲ್ಲಿ ಇಲ್ಲಿ ಅಲಿತೀರಿ, ಪ್ರಯೋಜನ ಇದೆಯಾ? ಏನೂ ಪ್ರಯೋಜನ ಇಲ್ಲ. ಒಂದಿನ ಸತ್ತೋಗ್ತೀರಷ್ಟೇ. ಅಲ್ದು ಒಂದಿನ ಹೋಗ್ತೀರಿ. ಆದರೆ ನೆಮ್ಮದಿಯಿಂದ ಬದುಕಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಪ್ರೀತಿಯ ಸಹೋದರ ಸಹೋದರಿಯರೇ. ಆ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಆದಿಯಲ್ಲಿ ದೇವರು ನಿನ್ನ ಜೀವನದಲ್ಲಿ ಇರಬೇಕು. ಆದಿಯಲ್ಲಿ ವಾಕ್ಯ ನಿನ್ನ ಜೀವನದಲ್ಲಿ ಇರಬೇಕು. ಓಕೆ, ಓದೋಣ. ದೇವರ ವಾಕ್ಯ ಜೀವಂತವಾದದ್ದು. ದೇವರ ವಾಕ್ಯ ಸತ್ತೋಗ್ಬಿಟ್ಟಿದೆ. ಒಬ್ರಿಗೆ ಮಾತ್ರ ಅರ್ಥ ಆಯಿತು, ಜೀವನಂಗೆ ಅರ್ಥ ಆಯ್ತು. ದೇವರ ವಾಕ್ಯ ಯಾರು ಹೇಳಿದರು? ಇದೆಯಲ್ಲ, ಕರೆಕ್ಟ್. ಓಕೆ, ದೇವರ ವಾಕ್ಯ ನಮಗೆ ಜೀವ ಇದೆಯಾ? ಜೀವ ಇರೋರು ಕೆಲಸ ಮಾಡ್ತಾರಾ? ಹಾಗಾದ್ರೆ ದೇವರ ವಾಕ್ಯ ಜೀವಂತವಾದದ್ದು ಮೇಲೆ ಕೆಲಸ ಮಾಡುತ್ತಾ? ಮಾಡಲ್ವಾ? ಮಾತಾಡುತ್ತೆ, ಕೆಲಸ ಮಾಡುತ್ತೆ. ವಾವ್, ನಿಮಗೆ ಗೊತ್ತು. ಹಾಗಾದರೆ ಪರವಾಗಿಲ್ಲ, ನೀವು ಇಂಪ್ರೂವ್ ಆಗ್ತಾ ಇದ್ದೀರಾ. ಓಕೆ, ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಸದ್ಯಕ್ಕೆ ಅಷ್ಟೇ ಸಾಕು ನಮಗೆ ಇವತ್ತು. ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಒಂದ್ಸರಿ ಜೋರಾಗಿ ಹೇಳಿ ನೋಡೋಣ. ದೇವರ ವಾಕ್ಯ ಜೀವಂತವಾದದ್ದು. ಯಾರು ಜೀವಂತವಾದದ್ದು? ಜೀವಂತವಾದದ್ದು. ಜೀವದಿಂದ ಹೇಳಿ ಇನ್ನು ಜೋರಾಗಿ. ದೇವರ ವಾಕ್ಯ ಜೀವಂತವಾದದ್ದು. ದೇವರ ವಾಕ್ಯ ಕಾರ್ಯ ಸಾಧಿಸುವಂಥದ್ದು. ದೇವರ ವಾಕ್ಯ ಕ್ರಿಯಾತ್ಮಕವಾದದ್ದು. ಯಾವುದು? ಏನು ಕ್ರಿಯೆ ಮಾಡುತ್ತದು? ದೇವರ ವಾಕ್ಯ ನಮ್ಮ ಜೀವನದಲ್ಲಿ ದೇವರ ಕಾರ್ಯವನ್ನು ಮಾಡುತ್ತೆ. ಬರ್ಕೊಳ್ಳಿಬೇಕಾದ್ರೆ, ಆಯಿತಾ? ನಾಳೆ ಒಂದು ನೋಟ್ ಪುಸ್ತಕನೂ ತೊಗೊಂಡು ಬನ್ನಿ. ಬರೆಯೋಕ್ಕೆ ಬರೋರೆಲ್ಲ ಭಾಗ್ಯವಂತರಾಗ್ತೀರ ನೀವು. ಇದೆಲ್ಲ ಭವಿಷ್ಯಕ್ಕೆ ನಿಧಿ ಇಟ್ಕೊಂಡಾಗೆ. ಈ ಇನ್ಶೂರೆನ್ಸ್ ಪಾಲಿಸಿ ಎಲ್ಲ ಮಾಡೋದು ಪ್ರಯೋಜನಕ್ಕೆ ಬರೋದಿಲ್ಲ. ಸೆಂಟ್ರಲ್ ಸತ್ತೋಗ್ಬಿಟ್ರೆ ಏನು ಮಾಡ್ತೀರಾ? ಪಾಲಿಸಿ ಮಾಡಿ ಹೋಯ್ತಾ ಅಲ್ವಾ? ಸೊ ಪಾಲಿಸಿ ಮುಖ್ಯನಾ ಮನುಷ್ಯ ಮುಖ್ಯನಾ? ಯಾವ್ದು ಮುಖ್ಯ? ಅದರಿಂದ ಈ ಪಾಲಿಸಿ ಎಲ್ಲ ಮಾಡಿ ಏನು ಅಂಥ ದುಡ್ಡು ಲಾಭ ಏನಿಲ್ಲ. ಆದರೆ ಇದನ್ನು ಮಾಡ್ಕೊಳ್ಳಿ. ಇನ್ಶೂರ್ ಯುವರ್ ಲೈಫ್ ವಿತ್ ದ ವರ್ಡ್ ಆಫ್ ಗಾಡ್. ನಿಮ್ಮ ಜೀವನವನ್ನು ದೇವರ ವಾಕ್ಯದಿಂದ ಇನ್ಶೂರ್ ಮಾಡಿಕೊಳ್ಳಿ. ಆಗ ಏನಾಗುತ್ತೆ? ಆಗ ನೀವು ಸತ್ರು ಮತ್ತೆ ಪುನರುತ್ಥಾನರಾಗ್ತೀರಾ, ನಿತ್ಯ ಜೀವ ಸಿಗುತ್ತೆ. ಅಲ್ಲಿ ಮೂಲೆಯಲ್ಲಿದ್ದವರು ಕೈ ತಟ್ಟಿದ್ರು ಅಂತ ನೀವು ಕೈ ತಟ್ಟಿದ್ದೀರಿ. ಏನಾದರೂ ಲಾಭ ಇದೆಯಾ? ಇದು ಹೇಗೆ? ನಮ್ಮ ಜನನೇ ಹಾಗೆ. ಯಾರೋ ಒಂದು ಗುಂಡಿಗೆ ಬಿದ್ದರೆ ಎಲ್ಲ ಬಿದ್ದುಬಿಡೋದು. ಯೋಚನೆ ಮಾಡಬೇಕು ಕುತ್ಕೊಂಡು. ಸುಮ್ಮನೆ ಕ್ರಿಶ್ಚಿಯನ್ ಅಂದ್ಕೊಂಡು ಹೇಗೋ ಬದುಕೋದಲ್ಲ. ಕ್ರಿಶ್ಚಿಯನ್ ಆಗಿನೇ ಬದುಕಬೇಕು. ಇಲ್ಲಾಂದರೆ ಹೆಂಗಾಗತ್ತೆ ಗೊತ್ತಾ? ಇವರು ನಮ್ಮ ಯಜಮಾನರು ಅಂತ ತೋರಿಸ್ಬಿಟ್ಟು ಯಾವಂದೋ ಜೊತೆಗೆ ಬದುಕದಂಗೆ ತೋರ್ಸೋಕ್ಕೆ ಮಾತ್ರ ಇವರು ನಮ್ಮ ಯಜಮಾನರು. ಬದುಕೋದು ಸೋಮವಾರ ಒಬ್ಬನ ಜೊತೆಗೆ, ಮಂಗಳವಾರ ಒಬ್ಬನ ಜೊತೆಗೆ, ಆಫೀಸಿಗೆ ಹೋದಾಗ ಒಬ್ಬನ ಜೊತೆಗೆ, ಬಂದಾಗ ಒಬ್ಬನ ಜೊತೆಗೆ. ಇವ್ರು ನಮ್ಮ ಯಜಮಾನರು. ಪಾಪ ಈ ಡಮ್ಮಿ ಮಂಚ. ಹಾಗೆ ದೇವ್ರನ್ನ ಮಾಡಿಬಿಟ್ಟಿದ್ದೀವಿ ನಾವು. ಏಸು ನಮ್ಮ ದೇವರು, ಏಸು ನಮ್ಮ ದೇವರು. ಲೋಕದ ವ್ಯಾಮೋಹ ಇಲ್ಲೇ ಇದೆ, ಹಣದ ವ್ಯಾಮೋಹ ಇಲ್ಲೇ ಇದೆ, ಕುಡುಕುತನ ಇದೆ, ವ್ಯಭಿಚಾರ ಇದೆ, ವಿಗ್ರಹಾರಾಧನೆ ಇದೆ, ಹೊಟ್ಟೆ ಕಿಚ್ಚಿದೆ, ಎಲ್ಲ ಥರದ ಅಶುದ್ಧತೆ ಇದೆ, ಅನೀತಿ ಇದೆ. ಸೋಮವಾರದಿಂದ ಶನಿವಾರದ ತನಕ, ಭಾನುವಾರ ಯೇಸುವೇ ನಮ್ಮ ದೇವರು. ಇದು ಯೇಸುವಿನ ಶರೀರ ರಕ್ತ. ಅದನ್ನು ವಿಶ್ವಾಸ ಅಂತ ಹೇಳೋದಿಲ್ಲ, ನಾಟಕ ಅಂತ ಹೇಳ್ತಾರೆ. ಅದೊಂದು ರೀತಿ ವಿಶ್ವಾಸದ ವ್ಯಭಿಚಾರ ಅಂತ ಬೈಬಲ್ ಹೇಳುತ್ತೆ. ಬೈಬಲ್ ಏನು ಹೇಳುತ್ತೆ? ನಾನು ಹೇಳ್ತಾ ಇಲ್ಲ, ಇದು ನನ್ನ ಮಾತು ಯಾವುದಲ್ಲ. ನೀವು ನನ್ನ ಎದ್ದು ನಿಂತ್ಕೊಂಡು ಕೇಳಬೇಕು. ಏಯ್ ಹೇಳಲೇ, ಎಲ್ಲಿದೆ ಈ ಮಾತು ಹೇಳ್ತಾ ಇದೆಯಲ್ಲ, ಬೈಬಲಲ್ಲಿ ಇದ್ದು ತೋರಿಸು ಅಂತ. ಹಂಗೆ ಕೇಳಬೇಕು ನೀವು. ಹಂಗೆ ಕೇಳೋರಾಗಬೇಕು ನೀವು.
ಸುಮ್ಮನೆ ಡಮ್ಮಿ ಥರ ಕುತ್ಕೋಬಾರ್ದು, ಆಯಿತಾ? ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ ತೆಗೆದು ನೀವು ಓದಬೇಕು. ನಾಳೆ ನೀವು ಇದನ್ನು ಸಾರಬೇಕು. ಇದನ್ನೇನು ಮಾಡಬೇಕು? ಸಾರಬೇಕು. ಕ್ರೈಸ್ತರು ಇರೋದು ಯಾಕೆ ಗೊತ್ತಾ? ಒಂದೇ ಕೆಲಸಕ್ಕೆ, ಶುಭ ಸಂದೇಶ ಸಾರಲಿಕ್ಕೆ. ಕ್ರೈಸ್ತರಿರೋದು ಯಾಕೆ? ಯಾವುದೋ ಒಂದು ಮೆರವಣಿಗೆ ಮಾಡಲಿಕ್ಕಲ್ಲ, ಆಯಿತಾ? ಹಬ್ಬ ಮಾಡಲಿಕ್ಕೂ, ಜಾತ್ರೆ ಮಾಡಲಿಕ್ಕೂ, ತೇರು ಮಾಡಲಿಕ್ಕೂ, ಮೆರವಣಿಗೆ ಮಾಡಲಿಕ್ಕಲ್ಲ. ಅದು ಕ್ರೈಸ್ತರು ಮಾಡೋದಲ್ಲ, ಅದು ಅನ್ಯರು ಮಾಡೋ ಕೆಲಸ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ಸೇರ್ಕೊಬಿಟ್ಟಿದೆ ಒಳಗಡೆ. ಮಾಡಬೇಕಾಗಿರೋದು ಇದು, ಎತ್ತಿಡ್ಕೊಂಡು ಸಾರಬೇಕು ಶುಭ ಸಂದೇಶವನ್ನು. ಯಾಕೆಂದರೆ ಕ್ರೈಸ್ತರಾದ ನಮಗೊಂದು ಭರವಸೆ ಇದೆ, ದೊಡ್ಡ ಭರವಸೆ. ಏನು ದೊಡ್ಡ ಭರವಸೆ ಇದೆ? ಯೇಸು ಬೇಗ ಬರ್ತಾರೆ. ಬರೀ ಬರ್ತಾರೆ ಅಲ್ಲ, ಬೇಗ ಬರ್ತಾರಂತೆ ಬೈಬಲ್ ಹೇಳುತ್ತೆ. ನಾನು ಹೇಳಿದ್ದಲ್ಲ ಇದು ಯಾವುದು. ಓದಿ ನೋಡೋಣ. ಯಾಕೋಬ 4:4 ಏನು ಹೇಳುತ್ತೆ? ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಬಾಳುವವರೇ. ಇದೆಯಾ? ಬೈಬಲಲ್ಲೇ ಇದೆಯಾ? ನಾನು ಹೇಳಿದ್ದ, ಬೈಬಲ್ ಹೇಳ್ತಾ ಇರೋದಾ? ಯಾರಿಗೆ ಹೇಳ್ತಾ ಇರೋದು ಇದು? ನಿಮಗಲ್ಲ, ಆಯಿತಾ? ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಈ ವಾಕ್ಯ ನಿಮಗಲ್ಲ ಹೇಳ್ತಾ ಇರೋದು. ವಿಶ್ವಾಸದಲ್ಲಿ ವ್ಯಭಿಚಾರಿಗಳ ಥರ ಬದುಕ್ತಾ ಇರುವ ನನಗೂ ನಿಮಗೂ. ನಾನಾದರೆ ನನಗೆ, ನೀವಾದರೆ ನಿಮಗೆ. ಅದು ಯಾರೇ ಆಗಲಿ ಅವರಿಗೆ, ಆಯಿತಾ? ಬೇಜಾರೇನು ಮಾಡ್ಕೋಬೇಡಿ. ನಿಮಗಲ್ಲ. ಏನು ಇವರು ನಮಗೆ ಹೇಳ್ತಾ ಇದ್ದಾರೆ ಅಂತ? ವಾಕ್ಯ ನಮಗೆ ಅಲ್ವಾ ಹೇಳೋದು, ಮತ್ತೆ ಇನ್ಯಾರಿಗೆ ಹೇಳುತ್ತೆ? ಅಲ್ಲಿ ದಾರಿ ಮೇಲೆ ಹೋಗೋರಿಗೆ ಹೇಳುತ್ತಾ? ನಮಗೆ ಬೋಧನೆ ಮಾಡುವ ನನಗೆ ಫಸ್ಟು, ಕೇಳಿಸ್ಕೊಳ್ಳೋ ನಿಮ್ಗೆ ಆಮೇಲೆ. ಮೊದಲನೇ ಏಟು ಯಾರಿಗೆ? ನನಗೆ, ಆಮೇಲೆ ನಿಮಗೆ. ಓಕೆ, ಯಾಕೋಬ 4:4 ಏನು ಹೇಳ್ತಾರೆ? ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಬಾಳುವವರೇ. ವಿಶ್ವಾಸದಲ್ಲಿ ಇದ್ದು ವ್ಯಭಿಚಾರಿಗಳಂತೆ ಬಾಳುವವರೇ. ಎಷ್ಟು ಚೆನ್ನಾಗಿದೆಯಲ್ವ ವಾಕ್ಯ? ವಿಶ್ವಾಸ ಇದೆ ನಮಗೆ. ನಾವೆಲ್ಲರೂ ಕ್ರೈಸ್ತರ? ಹೌದು. ನಾವು 120 ವರ್ಷದಿಂದ ಕ್ರೈಸ್ತ ವಿಶ್ವಾಸಿಗಳೇ. ತಾತನ ಕಾಲದಿಂದ ಕ್ರೈಸ್ತ ವಿಶ್ವಾಸಿಗಳೇ. ಒಳ್ಳೆಯದು. ಆದರೆ ಬೈಬಲ್ ಹೇಳುತ್ತೆ, ತಾತನ ಕಾಲದಿಂದಾನು ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಬಾಳುವವರೇ. ಲೋಕದೊಡನೆ ಗೆಳೆತನವೆಂದರೆ ದೇವರೊಡನೆ ಹಗೆತನವೆಂಬುದು ನಿಮಗೆ ತಿಳಿಯದೆ. ಫ್ರೆಂಡ್ಶಿಪ್ ವಿತ್ ದ ವರ್ಲ್ಡ್. ಲೋಕದೊಡನೆ ಗೆಳೆತನ. ಲೋಕದೊಡನೆ ಗೆಳೆತನ ಅಂದರೆ ಯಾರಿಗಾದರೂ ಅರ್ಥ ಆಯ್ತಾ? ಅರ್ಥ ಆಗೋ ರೀತಿನಲ್ಲಿ ಹೇಳ್ತೀನಿ. ಲೋಕದೊಡನೆ ಗೆಳೆತನ ಅಂದರೆ ಏನು ಗೊತ್ತಾ? ಹಣದ ಆಸೆ. ಇಲ್ಲದೆ ಇದ್ದವ್ರು ಯಾರೂ ಕೈ ಎತ್ತೋದೇ ಬೇಡ. ಹಣದ ಆಸೆ. ಬೆಳಗ್ಗೆಯಿಂದ ಸಂಜೆ ತನಕ ದುಡಿತೀವಲ್ವಾ? ಯಾಕೆ ದುಡಿತೀವಿ ಹೇಳಿ? ಸ್ವಲ್ಪ ಒಂದು ರೊಟ್ಟಿ ಮಾಡಿ ತಿನ್ಲಿಕ್ಕೋಸ್ಕರ ದುಡಿಯೋರು ಎಷ್ಟು ಜನ ಇದ್ದೀರಿ? ನಮಗೊಂದು ಸ್ವಲ್ಪ ಗಂಜಿ ಸಿಕ್ಕಿದ್ರೆ ಸಾಕು, ಒಂದು ಹೊತ್ತು ಗಂಜಿ. ನೀವು ಯಾರೇ ಆಗಿರಲಿ, ದುಡಿಮೆ ಮಾಡೋದು ಪೂರ್ತಿ ಓವರ್ ಟೈಮು ಮಾಡ್ತೀರಿ, ಮೋಸನೂ ಮಾಡ್ತೀರಿ, ಲಂಚನೂ ತಗೊಳ್ತೀರಿ, ಅನ್ಯಾಯನೂ ಮಾಡ್ತೀರಿ, ಸುಳ್ಳು ಹೇಳ್ತೀರಿ, ಎಲ್ಲ ಮಾಡ್ತೀರಿ. ಯಾಕೆ ಅಂದರೆ ದುಡ್ಡು ಏನು ಬರುತ್ತೆ? ದುಡ್ಡು ಬರುತ್ತೆ. ಹೊಟ್ಟೆಪಾಡಿಗೆ ದುಡಿಯೋರು ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳಲಿಕ್ಕಿಲ್ಲ ಬಿಡಿ. ಹೊಟ್ಟೆಪಾಡಿಗೆ ದುಡಿಯೋದು ತಪ್ಪಲ್ಲ, ದುಡಿಲೇಬೇಕು. ದೇವರೇ ಹೇಳಿದ್ದಾರೆ. ಎಷ್ಟಪ್ಪ ತಿಂತೀಯ ಬೆಳಗಿಂದ ಸಂಜೆ ತನಕ ದುಡಿದು? 3 ಮೂಟೆ ತಿನ್ನೋಕ್ಕಾಗತ್ತಾ? ಆಗಲ್ಲ. ಇಲ್ಲಿ ಎಷ್ಟೋ ಜನ ಬಡಬಗ್ರಿದ್ದಾರೆ, ಅವ್ರಿಗೆ ಕೊಡ್ಬೋದಲ್ಲ, ದಾನ ಮಾಡ್ಬೋದಲ್ವಾ? ಎಷ್ಟೋ ಜನ ಅನಾಥರಿದ್ದಾರೆ, ವಿಧವೆಯರಿದ್ದಾರೆ, ನಿರ್ಗತಿಕರಿದ್ದಾರೆ, ಅವ್ರಿಗೆ ಕೊಡ್ಬೋದಲ್ವಾ? ಕೊಡಲ್ಲ. ನಮಗೇ ಬೇಕು. ಮಳೆಗಾಲಕ್ಕೆ, ಬೇಸಿಗೆಗಾಲಕ್ಕೆ, ಚಳಿಗಾಲಕ್ಕೆ ದುಡಿದು ನಾವೇ ಕೂಡಿಸಿಟ್ಕೋಬೇಕು. ಬೂಸ್ಟ್ ಹಿಡಿದು ಹೋಗೋ ತನಕ ಇರಬೇಕು. ಒಬ್ಬ ಹಾಗೆ ಕೂಡಿಸಿಟ್ಕೊಂಡು ಲಾಸ್ಟಿಗೆ ಕಣಜ ಸಾಕಾಗಿಲ್ಲ ಅಂತ ಒಡೆದ್ಬಿಟ್ಟು ದೊಡ್ಡದು ಮಾಡ್ತೀನಿ ಅಂತ ಹೇಳದಂತೆ. ಕೂಡಿಸಿಟ್ಕೊಂಡು ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಕಣಜ ದೊಡ್ಡಕ್ಕೆ ಮಾಡ್ತೀನಿ ಅಂತ ಒಡೆದ್ಬಿಟ್ಟು ದೊಡ್ಡದು ಕಟ್ತೀನಿ ಅಂತ ಹೇಳ್ದಂತೆ. ಆಗ ಯೇಸು ಸ್ವಾಮಿ ಅವನ ಬಗ್ಗೆ ಹೇಳ್ತಾರೆ. ದೇವರು ಅವನಿಗೆ ಪ್ರತ್ಯಕ್ಷ ಆದ್ರಂತೆ ರಾತ್ರಿ ಹೊತ್ತು. ಪ್ರತ್ಯಕ್ಷ ಆಗಿ ಏನು ಹೇಳ್ತಾರೆ ಗೊತ್ತಾ? ಲೂಕನ ಬರೆದ ಶುಭ ಸಂದೇಶದಲ್ಲಿ 12ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸಾಮತೆ ಹೇಳ್ತಾರೆ. ಒಬ್ಬ ಶ್ರೀಮಂತ ಇದ್ದ, ಅವನು ಚೆನ್ನಾಗಿ ದುಡಿಮೆ ಮಾಡ್ದ, ಒಳ್ಳೆ ಫಲ ಬಂತು. ಅದಕ್ಕೇನು ಮಾಡ್ದ? ಇನ್ನೂ ಸ್ವಲ್ಪ ಕೂಡಿಸಿಟ್ಕೊಳ್ಳೋಣ ಅಂತ ಇರೋದನ್ನು ಒಡೆದು ಇರೋ ಮನೇನ ಒಡೆದು ದೊಡ್ಡ ಮನೆ ಕಟ್ತಾರಲ್ಲ. ಇರೋದು 2-3 ಜನ. ಈ 2-3 ಜನಕ್ಕೆ ಮಲ್ಕೊಳ್ಳೋಕೆ ಒಂದು ಸ್ವಲ್ಪ ಜಾಗ ಸಾಕಲ್ವಾ? ಸಾಕಾಗಲ್ಲ. ಈಗ ಊರಿನವ್ರಿಗೆ ತೋರಿಸ್ಬೇಕಲ್ಲ ನಾವು ದೊಡ್ಡವರಾಗಿದ್ದೀವಿ ಅಂತ. ಅದಕ್ಕೆ ಇರೋ ಮನೇನ ಒಡೆದ್ಬಿಟ್ಟು ದೊಡ್ಡ ಕಟ್ಟೋದು. ಪಾಪ ಎಷ್ಟೋ ಜನ ಬಡವ್ರ ಮನೆ ಸೋರ್ತಾ ಇರುತ್ತೆ. ಮಳೆ ಬಂದರೆ ಮನೆ ಒಳಗಡೆ ನೀರು ಬರುತ್ತೆ. ಅವ್ರಿಗಾದ್ರೂ ಒಂದು ಮನೆ ಕಟ್ಕೊಂಡ್ರೆ ಸ್ವರ್ಗದಲ್ಲಿ ಒಂದು ಮನೆ ಆದರೂ ಸಿಗುತ್ತೆ.
ಇದು ಹಾಗಲ್ಲ. ಯಾರ ಮನೆ ಸೋರಿದ್ರೆ ನಮಗೇನು, ನಾವು ಒಡೆದು ಬಿಟ್ಟು ಇನ್ನೂ ದೊಡ್ಡದು ಕಟ್ಟಿ ಜನ ನಮ್ಮನ್ನು ಗುರುತಿಸ್ಬೇಕು 4 ಜನರ ಮುಂದೆ, ಇದು ಅವನು, ಇದು ಇವ್ರ ಮನೆ ಅಂತ ಹೇಳಬೇಕು. ಎಷ್ಟು ಅಸಹ್ಯ ಜೀವನ ಅಲ್ಲ. ಇದೇ ಲೋಕದ ಪ್ರೀತಿ ಅಂತ ಹೇಳೋದು. ಕ್ರೈಸ್ತ ವಿಶ್ವಾಸಿಗಳಿಗೆ ನಾನು ಹೇಳ್ತಾ ಇರೋದು, ಇದು ಹೊರಗಡೆ ಬೇರೆ ಜನಕ್ಕಲ್ಲ, ಕ್ರೈಸ್ತ ಸಭೆಗೆ ಈ ಬೋಧನೆ. ಆಗ ದೇವರು ಪ್ರತ್ಯಕ್ಷ ಆಗ ಅವನಿಗೆ ಏನು ಹೇಳ್ತಾರೆ ಗೊತ್ತಾ? ನಮ್ಮ ವಾಕ್ಯ ಸಿಕ್ಕಿದ್ರೆ ಓದಿ ನೋಡೋಣ. ಇಲ್ಲ ಲೂಕ 12 20ನೇ ವಾಕ್ಯ. 20ನೇ ವಾಕ್ಯ, ಲೂಕನ ಶುಭ ಸಂದೇಶ 12ನೇ ಅಧ್ಯಾಯ 20ನೇ ವಾಕ್ಯ. ನೀವು ಸಿಕ್ಕಿದ್ರೆ ಓದಿ ನೋಡೋಣ, ನಿಮಗೆ ಅದು ಹೇಳೋದು. ಆಗ ದೇವರು ಎಲ್ಲವೋ ಏನಂದ್ರು? ದೇವರು ಏನಂದ್ರು? ಮೂರ್ಖ ಎಂದು ಯಾರಾದರೂ ಹೇಳಿದರೆ ಅವನಿಗೆ ನರಕಾಗ್ನಿ ಅಂತ ಯೇಸು ಅಲ್ಲಿ ಮತ್ತಾಯನ ಶುಭ ಸಂದೇಶದಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿದರೆ ದೇವರೇ ಮೂರ್ಖ ಅಂತ ಹೇಳಿಬಿಟ್ರಂತೆ. ಎಂಥ ದೇವರಲ್ವಾ? ಎಲ್ಲವೋ ಮೂರ್ಖ ಯಾರಿಗೆ ಹೇಳಿರ್ಬೋದು ಹೇಳಿ ನೋಡೋಣ. ನೀವು ಪಾಪ ಅವರೊಬ್ಬರು ಪ್ರಾಮಾಣಿಕವಾಗಿ ನನಗೆ ಅಂತ ಅವರಿಗೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಅವರಿಗಲ್ಲ. ಈ ಮೂರ್ಖರು ಯಾರು ಗೊತ್ತಾ? ಇರೋದ್ರಲ್ಲಿ ತೃಪ್ತಿ ಇಲ್ಲದೇನೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ. ಅವರೇ ಮೂರ್ಖರು, ಮುಟ್ಟಾಳರು. ಅಂಥವ್ರಿಗೆ ಹೇಳ್ತಾ ಇದ್ದಾರೆ, ಎಲ್ಲವೋ ಮುಟ್ಟಾಳ, ಎಲ್ಲವೋ ಮೂರ್ಖ. ಇದೇ ರಾತ್ರಿ ನೀನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀಯ, ಹಾರ್ಟ್ ಫೇಲ್ ಆಗಿ ಸಾಯ್ತೀಯ. ಆಮೇಲೆ ನಿನಗಾಗಿ ಸಿದ್ಧ ಮಾಡಿಟ್ಟಿರುವುದೆಲ್ಲವೂ, ನಿನಗಾಗಿ ಸಿದ್ಧ ಮಾಡಿಟ್ಟಿರೋ ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಸೈಟು, ದೊಡ್ಡ ಜಮೀನು, ದೊಡ್ಡ ಜಾಬು, ಇನ್ಶೂರೆನ್ಸ್ ಪಾಲಿಸಿ, ಇದೆಲ್ಲವೂ ಯಾರ ಪಾಲಾಗುವುದು? ಯಾರ ಪಾಲಾಗುವುದು? ಬರಬೇಕಾದ್ರೆ ಬರೀ ಕೈಲೇ ಬಂದೆ, ಹೋಗಬೇಕಾದ್ರೆ ಇರೋದು ಓಲೆನೂ ಕಿತ್ತುಬಿಟ್ಟೆ ಕಳಿಸ್ತಾರೆ ನಿಮ್ಮನ್ನು. ಲಾಸ್ಟಿಗೆ ಮಣ್ಣು ಹಾಕಿ ಕಳಿಸ್ತಾರೆ. ಆಯ್ತಾ? ಮಣ್ಣಿನ ದೇಹ ಮಣ್ಣಿಗೆ ಹೋಗುತ್ತೆ ಅಂತ ಮಣ್ಣೆ ಹಾಕಿ ಕಳಿಸೋದು. ಏನು ಒಂದು ಚಿಕ್ಕ ಓಲೆ ಕೂಡ ಬಿಡಲ್ಲ. ಆಯಿತಾ? ಕಿವಿಲಿ ಮೂಗಲ್ಲಿ ಏನೂ ಬಿಡಲ್ಲ. ಇಲ್ಲೇ ಕುತ್ತಿಗೆಗೆ, ಕಿವಿಗೆ, ಅಲ್ಲಿ ಇಲ್ಲೆಲ್ಲ ಹಾಕ್ಕೊಂಡು ಓಡಾಡ್ತಿರ್ತೀವಿ ಶೋ ಮಾಡಲಿಕ್ಕೆ. ಸ್ವರ್ಗಕ್ಕೆ ಹೋಗೋಕ್ಕೆ ಇದೇನಾದರೂ ಬೇಕಾ? ದೇವ್ರೇನಾದರೂ ಕೇಳಿದ್ರಾ ನೀವು ಇಷ್ಟು ಗ್ರಾಮ್ ಚಿನ್ನ ಹಾಕಬೇಕು ಅಂತ? ಕೇಳಿದ್ರಾ? ನೀವು ಉಂಗುರ ಹಾಕಲೇಬೇಕು ಅಂತ ಏನಾದರೂ ರೂಲ್ಸ್ ಹಾಕಿದಾರ ದೇವರು? ಮದುವೆಗೆ ಉಂಗುರ ಹಾಕಲೇಬೇಕು ಅಂತ ದೇವ್ರು ಹೇಳಿದಾರ? ಕೆಲವು ಡೌಟ್ ಈಗ, ಹಾಕಬೇಕೋ ಬೇಡ ಅಂತ. ದೇವರು ಇದ್ಯಾವುದು ಹಾಕಕ್ಕೆ ಹೇಳಲಿಲ್ಲ. ದೇವರು ಉಂಗುರ ಹಾಕೋಕ್ಕೂ ಹೇಳಲಿಲ್ಲ, ತಾಳಿ ಕಟ್ಟೋಕ್ಕೂ ಹೇಳಲಿಲ್ಲ, ಕುಂಕುಮ ಇಡೋಕ್ಕೂ ಹೇಳಲಿಲ್ಲ, ರೇಷ್ಮೆ ಸೀರೆ ಉಡ್ಸೋಕ್ಕೂ ಹೇಳಲಿಲ್ಲ, ಹೆಣ್ಣಿಗೊಂದು ಸೀರೆ, ಇವರಿಗೊಂದು ಸೂಟು ಬೂಟು, ಇದು ಯಾವುದು ದೇವ್ರು ಹೇಳಲಿಲ್ಲ. ಇದೆಲ್ಲ ಈ ಕೆಲಸಕ್ಕೆ ಬಾರದಿರೋ ಮನುಷ್ಯರು ಮಾಡ್ಕೊಂಡಿರೋದು. ಏನಾದರೂ ಬೇಕಲ್ಲ ಹೊಟ್ಟೆಪಾಡಿಗೆ, ಟೈಮ್ ಪಾಸಿಗೆ. ಹೇಳಿದಾರ ದೇವ್ರು ಇದೆಲ್ಲ ಮಾಡಿ ಅಂತ? ನಾವು ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀವೋ ಇಲ್ವೋ? ಹಾಂ. ಇದಕ್ಕೋಸ್ಕರ ಸಾಲ ಮಾಡೋರು ಎಷ್ಟು ಜನ ಇಲ್ಲ? ಮನುಷ್ಯರು ಮಾಡ್ತಾರೆ, ಮಾಡ್ತಾರೆ, ಮಾಡೋದು ತಪ್ಪಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ವಿಶ್ವಾಸಿಗಳಾದ ನಾವು ಮೊದಲು ಏನು ಮಾಡಬೇಕೋ ಅದು ಮಾಡಬೇಕು. ಏನು ಮಾಡಬೇಕು? ಈ ಮುಟ್ಟಾಳ್ತನ ಬಿಟ್ಟು ಬುದ್ಧಿವಂತರಾಗಿ ಬದುಕಬೇಕು. ನೋಡಿ, ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ಹೇಗೆ ಏನು ಆಭರಣ ಧರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಎಲ್ಲಿ? ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಮಹಿಳೆಯರು ಏನು ಧರಿಸ್ಕೋಬೇಕು ಅಂತ ಹೇಳಿದ್ದಾರೆ. 2ನೇ ವಾಕ್ಯ. ಅವರು ಗಮನಿಸುವುದು ತಮ್ಮ ಪತ್ನಿಯರ ಭಯಭಕ್ತಿಯನ್ನು. ಯಾರು ಗಮನಿಸುವುದು? ಗಂಡಂದ್ರು ಗಮನಿಸೋದು. ಸುಗುಣಶೀಲತೆಯನ್ನು. ಓಕೆ. ಕೇಶ ವಿನ್ಯಾಸ. ಕೇಳಿಸ್ಕೊಳ್ಳಿ, ಕೇಶ ವಿನ್ಯಾಸ. ಕೇಶ ಅಂದರೆ ಏನು ಹೇಳಿ? ತಲೆ ಕೂದಲು. ಈ ಮದುವೆಗಿಂತ ಮುಂಚೆ ಈ ತಲೆ ಕೂದಲು ರಿಪೇರಿ ಮಾಡೋದಕ್ಕೆ ಎಷ್ಟೋ ಖರ್ಚು ಮಾಡ್ತಾರೆ ಕೆಲ ಹೆಂಗಸರು, ಹೆಣ್ಮಕ್ಳು. ಹೌದಾ? ಹಾಂ. ಕೇಶ ವಿನ್ಯಾಸ. ಚಿನ್ನಾಭರಣದ ತೊಡುಗೆ. ಚಿನ್ನ ಆಭರಣಗಳ ತೊಡುಗೆ. ನಯನ ಉರಾದ ಉಡುಗೆ. ನಯನ ಉರಾದ ಉಡುಗೆ, ರೇಷ್ಮೆ ಬಟ್ಟೆ, ಜಳಿ ಜಳ ಜಳ ಅಂತ ಅನ್ನೋದು.
ಈ ಮೊದಲಾದ ಹೊರಗಣ ಶೃಂಗಾರವೇ ಈ ಮೊದಲನ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ನಮ್ಮ ಅಂದರೆ ಇದು ಯಾರಿಗೆ ಹೇಳ್ತಾ ಇರೋದು? ಕ್ರೈಸ್ತ ವಿಶ್ವಾಸಿಗಳಿಗೆ. ನಿಮ್ಮ ಹೊರಗಿನ ಅಲಂಕಾರ ಆಗಿರಬಾರದು, ಬದಲಿಗೆ ಶಾಶ್ವತವಾಗಿ ಉಳಿಯುವ ಶಾಂತ ಹಾಗೂ ಸೌಮ್ಯ ಗುಣಗಳಿಂದ ಕೂಡಿದ ಅಂತರ್ಯದ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಅಂತರಂಗದ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಅಲಂಕಾರ ಬೇಕು ಮೊದಲು, ಇಲ್ಲಿ ಒಳಗಡೆ ಅಲಂಕಾರ ಬೇಕು. ಒಳಗಡೆ ವಿಶ್ವಾಸದಲ್ಲಿ ವ್ಯಭಿಚಾರ, ಹೊರಗಡೆ ಮಾತ್ರ ಸತಿ ಸಾವಿತ್ರಿ ಥರ ಅಲಂಕಾರ. ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಇಲ್ಲ. ಆಮೇಲೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಗಂಡ ಕುಡಿತಾನೆ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಸಾಲ, ರೋಗ. ಯಾವ ಚರ್ಚಿಗೆ ಹೋದರೂ ಪ್ರಾರ್ಥನೆ ಮಾಡಿದ್ರು ದೇವ್ರು ಏನು ನಮ್ಮ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ. ನೀನು ಮಾಡೋದೆಲ್ಲ ಮಾಡಿಕೊಂಡು ದೇವ್ರಿಗೂ ನಿನಗೂ ಸಂಬಂಧ ಇಲ್ಲದೆ ಬದುಕು. ದೇವ್ರು ಯಾಕೆ ತಿರುಗಿ ನೋಡ್ತಾರೆ? ದೇವ್ರಿಗೂ ನಿನಗೆ ಏನು ಸಂಬಂಧ ಇದೆ ಅಂತ ದೇವ್ರು ತಿರುಗಿ ನೋಡಬೇಕು. ಊರೆಲ್ಲ ಸುತ್ತಿ ದೇವ್ರ ಹೆಸರು ಹಾಳು ಮಾಡಿ ಈಗ ದೇವ್ರು ತಿರುಗಿ ನೋಡ್ಬೇಕಾ? ಹೋಗ್ಲಿ, ದೇವ್ರು ನಿನ್ನ ಕಡೆ ತಿರುಗಿ ನೋಡುವಂತೆ ನೀನು ಏನಾದರೂ ಬದುಕ್ತಾ ಇದೆಯಾ? ದೇವರು ಯೋಬನ ಕಡೆ ತಿರುಗಿ ನೋಡಿದರು. ನೀತಿವಂತ, ಸತ್ಪುರುಷ, ದೈವ ಭಯವುಳ್ಳವನು, ಇವನ್ ಥರ ಒಬ್ಬನೂ ಇಲ್ಲ ಈ ಭೂಲೋಕದಲ್ಲಿ ಅಂತ ದೇವರು ಯೋಬನ್ನ ನೋಡಿದರು. ನಿಮ್ಮೂರಲ್ಲಿರುವ ಈ ಕ್ರೈಸ್ತ ಸಭೆಯಲ್ಲಿ ದೇವರು ಹೀಗೆ ಒಂದು ಕಡೆಯಿಂದ ಎಷ್ಟು ಕುಟುಂಬ ಇದೆ ಊರಲ್ಲಿ? 300? 300 ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ, ಹೆಚ್ಚು ಕಡಿಮೆ 100. ಓಕೆ, 100 ಕುಟುಂಬ, 100, 150 ಕುಟುಂಬ ಇರಲಿ. ದೇವ್ರು ಹೀಗೆ ಒಂದು ಕುಟುಂಬ, 1ನೇ ಕುಟುಂಬ, 2ನೇ ಕುಟುಂಬ, 3, 4, 5 ಹೀಗೆ ಕುಟುಂಬಗಳು ನೋಡ್ಕೊಂಡು ಬಂದರೆ, ಯಾವುದಾದ್ರೂ ಒಂದು ಕುಟುಂಬದ ಹತ್ರ ಹೀಗೆ ನಿಂತ್ಕೊಂಡು ಈ ಕುಟುಂಬ ದೈವ ಭಯ ಇರುವ ಕುಟುಂಬ, ಈ ಕುಟುಂಬದ ಯಜಮಾನ ದೈವ ಭಯ ಇರುವ ಯಜಮಾನ, ಇವನು ಮನುಷ್ಯರಿಗೆ ಹೆದರೋದಿಲ್ಲ, ಆದರೆ ದೇವರಿಗೆ ತುಂಬ ಹೆದರ್ತಾನೆ. ಇವನು ನೀತಿವಂತ, ಈ ಕುಟುಂಬದ ಯಜಮಾನಿ ಒಳ್ಳೆ ದೈವ ಭಕ್ತೆ, ಪ್ರೀತಿ ತುಂಬಿದವಳು, ಮಾದರಿ ಹೆಣ್ಣು, ಮಾದರಿ ತಾಯಿ, ಮಾದರಿ ಹೆಂಡತಿ. ಅಂತರಂಗದಲ್ಲಿ ಸ್ವರ್ಗರಾಜ್ಯ ತುಂಬಿಕೊಂಡು ಬದುಕ್ತಾ ಇರುವವಳು. ಈ ಕುಟುಂಬದ ಮಕ್ಕಳು ದೈವ ಭಯವುಳ್ಳ ಮಕ್ಕಳು, ದೇವರನ್ನು ಆರಾಧಿಸುವ ಮಕ್ಕಳು, ದೇವರ ವಾಕ್ಯ ಹೃದಯದಲ್ಲಿ ತುಂಬಿಸ್ಕೊಂಡು ಬದುಕೋ ಮಕ್ಕಳು ಅಂತ 1ನೇ ಕುಟುಂಬ, 2ನೇ ಮನೆ, 3ನೇ ಮನೆ ಹೀಗೆ ಸುತ್ತೋಡ್ಕೊಂಡು ಬಂದರೆ ಯಾವ ಮನೇಲಿ ನಿಲ್ಬೋದು? ಕೈ ಎತ್ತಿ ನೋಡೋಣ, ಧೈರ್ಯ ಇದ್ದವರು. ನಮ್ಮ ಮನೆ ಹತ್ರ ದೇವ್ರು ನಿಲ್ತಾರೆ ಅಂತ. ಎಲ್ಲೂ ನಿಲ್ಲಲ್ವಾ? ನಿಲ್ಲಲ್ಲ. ಪಾಸಾಗಿ ಹೋಗ್ತಾರೆ ಅನ್ಯ ಧರ್ಮೀಯರ ಕಡೆ. ಇದನ್ನು ನಾವು ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ನಾವು ಇದನ್ನ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ದೇವರು ಹೀಗೆ ಒಂದೊಂದು ಮನೆ ಭೇಟಿ ಆಗ್ತಾ ಬಾಗಿಲು ತಟ್ತಾ ಬಂದರೆ, ನನ್ನ ಮನೆಗೆ ಬಂದಾಗ ನನ್ನ ಮನೆ ಬಗ್ಗೆ ದೇವರು ಜೊತೆಯಲ್ಲಿ ಬರುವ ದೂತರಿಗೆ ಹೇಳಬೇಕು, ಈ ಮನೆ ಆಶೀರ್ವಾದದ ಮನೆ, ಈ ಮನೆಯಲ್ಲಿ ದೈವ ಭಯ ಅನ್ನೋದಿದೆ, ಈ ಮನೆ ಒಳಗಡೆ ವಿಗ್ರಹ ಆರಾಧನೆ ಇಲ್ಲ, ಈ ಮನೆ ಒಳಗಡೆ ಚಾಡಿ ಹೇಳೋ ಬಿಸ್ನೆಸ್ ಇಲ್ಲ, ಈ ಮನೆ ಒಳಗಡೆ ಯಾರು ಮಾಟ ಮಂತ್ರಕ್ಕೆ ಹೋಗಲ್ಲ, ಈ ಮನೆ ಒಳಗಡೆ ಕುಡುಕುತನ ಇಲ್ಲ, ಈ ಮನೆ ಒಳಗಡೆ ಇರ್ತಕ್ಕಂಥ ಮಕ್ಕಳು ಅಪ್ಪ ಅಮ್ಮನಿಗೆ ವಿಧೇಯರಾಗಿ ಬದುಕ್ತಾರೆ, ಈ ಮನೆ ಒಳಗಡೆ ಅತ್ತೆ ಸೊಸೆ ಅಮ್ಮ ಮಕ್ಕಳ ಥರ ಇದ್ದಾರೆ. ಆ ಥರ ಅದ್ಭುತ ಆಗುತ್ತೆ ನಿಮ್ಮೂರಲ್ಲಿ? ಆ ಥರ ಅದ್ಭುತ ಆದರೆ ಯೇಸು ಅವತ್ತೇ ಬಂದ್ಬಿಡ್ತಾರೆ. ಆಗಬೇಕು, ಇದೆಲ್ಲ ಆಗಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಇದು ಆಗದೇ ಇದ್ದರೆ ನಾವು ಆಗಿಸ್ಕೋಬೇಕು. ಈ ಧ್ಯಾನಕೂಟ ಇಟ್ಟಿರೋದು ಯಾಕೆ ಗೊತ್ತಾ? ಈ ಸತ್ಯ ತಿಳ್ಕೊಳ್ಳಿಕ್ಕೆ. ನಾವು ಇಷ್ಟು ವರ್ಷ ಧ್ಯಾನ ಮಾಡಿರ್ಬೋದು, ಯಾವುದೋ ತಮಾಷೆ ಕೇಳಿಕೊಂಡು, ಜೋಕ್ಸ್ ಕೇಳಿಕೊಂಡು, ಕೈ ತಟ್ಕೊಂಡು, ಯಾರ್ಯಾರ್ದೋ ಕತೆಗಳು ಕೇಳಿಸ್ಕೊಂಡು ಖುಷಿಯಾಗಿ ಹೋಗಿರ್ಬೋದು. ನಿಮ್ಮ ಕತೆ ಏನೀಗ? ಈಗ ನಮ್ಮ ಕತೆ ನೋಡ್ಕೊಳ್ಳೋಣ. ಯಾರ್ದೋ ಕತೆ ಕೇಳಿ ನಮಗೇನು ಸಿಗುತ್ತೆ ಹೇಳಿ? ನಮ್ಮ ಕತೆ ಕೇಳುವಾಗ ಗೊತ್ತಾಗುತ್ತೆ, ಅಯ್ಯೋಯ್ಯೋ ನನ್ನ ಪರಿಸ್ಥಿತಿ ಹೀಗಿದೆಯಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಭಾಷೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ.
ನಿಮಗೇನಾದರೂ ಅರ್ಥ ಆಗದೇ ಇದ್ದರೆ ನನಗೆ ಅರ್ಥ ಆಗಿಲ್ಲ ಅಂತ ಕೇಳಿ ಆಯಿತಾ. ಇನ್ನೂ ಒಂದು ಸರಿನೋ 2 ಸರಿನೋ ಹೇಳೋಣ. ಬುಧವಾರ ಸಂಜೆ ತನಕ ಇಲ್ಲೇ ಇರ್ತೀವಿ. ಓಕೆ, ನಿಮ್ಗೆ ಅರ್ಥ ಆಗಬೇಕು. ದೇವರ ವಾಕ್ಯ ಎಲ್ಲರಿಗೂ ಅರ್ಥ ಆಗಬೇಕು. ಅರ್ಥ ಆದ್ರೇ ನಮಗೆ ಅದನ್ನು ಅನುಸರಣೆ ಮಾಡೋಕ್ಕಾಗುತ್ತೆ. ಅರ್ಥ ಆಗದೆ ಸುಮ್ಮನೆ ನಾನೇನೋ ಕಥೆ ಹೇಳ್ಕೊಂಡು ಹೋದ್ರೆ ನೀವೇನು ಅನುಸರಣೆ ಮಾಡ್ತೀರಾ? ಏನು ಅನುಸರಣೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಮಗೆ ಅರ್ಥ ಆಗಬೇಕು. ಆದ್ದರಿಂದ ನಾವು ವಿಶ್ವಾಸದ ವ್ಯಭಿಚಾರಿಗಳಾಗಿ ಬದುಕಬಾರ್ದು, ವಿಶ್ವಾಸಿಗಳಾಗಿ ಬದುಕಬೇಕು. ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಬಾಳುವವರೇ ಲೋಕದೊಡನೆ ಗೆಳೆತನ ಎಂದರೆ ದೇವರ ಜೊತೆ ಹಗೆತನ ಎಂಬುದು ನಿಮಗೆ ಗೊತ್ತಿಲ್ಲವೇ? ಬೈಬಲ್ ಹೇಳುವಂಥದ್ದು, ವಾಕ್ಯ ಹೇಳುವಂಥದ್ದು. ಲೋಕವನ್ನು ಪ್ರೀತಿಸುವವನು ದೇವರೊಂದಿಗೆ ಹಗೆತನದಲ್ಲೇ ಇರ್ತಾನೆ, ಹಗೆತನದಲ್ಲಿ ಇರ್ತಾಳೆ. ಈಗ ನಾನು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನನ್ನ ಒಳಗಡೆ ಏನಿರಬೇಕು? ಆ ದೇವರ ವಾಕ್ಯ ಇರಬೇಕು. ದೇವರ ವಾಕ್ಯ ನನ್ನ ಹೃದಯದ ಒಳಗಡೆ ಇದ್ದರೆ ನನಗೆ ಅವರನ್ನು ಪ್ರೀತಿಸ್ಲಿಕ್ಕೆ ಆಗ್ತದೆ. ಯೇಸು ಸ್ವಾಮಿ ಹೇಳ್ತಾರೆ, ಯೋವಾನನ ಶುಭ ಸಂದೇಶ 8ನೇ ಅಧ್ಯಾಯ 47ನೇ ವಾಕ್ಯ. ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 47. ದೇವರ ಮಕ್ಕಳು, ಕೇಳಿಸ್ಕೊಳ್ಳಿ, ಎಲ್ಲ ದೇವರ ಮಕ್ಕಳು ಕೇಳಿಸ್ಕೊಳ್ಳಿ. ನಾವೆಲ್ಲ ಯಾರ ಮಕ್ಕಳು? ನಾವೆಲ್ಲ ಯಾರ ಮಕ್ಕಳು? ಏನು ದೆವ್ವದ ಮಕ್ಕಳ? ದೇವರ ಮಕ್ಕಳು. ಯಾರ ಮಕ್ಕಳು? ದೇವರ ಮಕ್ಕಳು. ಕೇಳಿಸ್ಕೊಳ್ಳಿ, ಈಗ ದೇವರ ಮಕ್ಕಳೆಲ್ಲ ಕೇಳಿಸ್ಕೊಳ್ಳಿ. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ. ಪಕ್ಕದವ್ರ ಮಾತಿಗೆ ಕಿವಿ ಕೊಡಲ್ಲ. ಅವರು ಇವರು ಹೇಳಿ ಚಾಡಿ ಮಾತೆಲ್ಲ ಕೇಳಲ್ಲ. ಅವರು ಯಾರ್ಯಾರೋ ಹೇಳಿದ್ದೆಲ್ಲ ಕೇಳೋದಿಲ್ಲ, ಅದಕ್ಕೆಲ್ಲ ಮೈಂಡ್ ಮಾಡೋದಿಲ್ಲ. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ. ನೀವು ದೇವರ ಮಕ್ಕಳಲ್ಲ. ನಿಮ್ಗಲ್ಲ ಹೇಳಿದ್ದು, ಅಲ್ಲ ಇದ್ದವರಿಗೆ ಯೇಸು ಹೇಳಿದ್ದು, ನೀವು ದೇವರ ಮಕ್ಕಳಲ್ಲ, ಆದುದರಿಂದಲೇ ಕಿವಿಗೊಡುವುದಿಲ್ಲ. ಕೆಲವರಿಗೆ ಧ್ಯಾನ ಬೇಡ, ಧ್ಯಾನ ಟೈಮ್ ಇಲ್ಲ, ಧ್ಯಾನ ಬೇಕಾಗಿಲ್ಲ. ನಿಮ್ಮೂರಲ್ಲೇ ಇವತ್ತು ಯಾರೋ ಒಬ್ಬರು ಕರೆದ್ರಂತೆ ಧ್ಯಾನಕ್ಕೊಬ್ಬರನ್ನ, ಹೆಸರು ಹೇಳೋದಿಲ್ಲ ಆಯಿತಾ. ಆಮೇಲೆ ನೀವು ಹೋಗಿ ಅವ್ರಿಗೆ ಹೇಳೋದು, ಅವ್ರು ಬಂದು ನಾನು ಹಿಡ್ಕೊಳ್ಳೋದು ಯಾಕೆ? ಅಲ್ಲ, ನಾನು ಹಿಡ್ಕೊಂಡ್ರೆ ತೊಂದರೆ ಏನಿಲ್ಲ, 2 ದಿನದ ಬೋಧನೆ ಮಾಡಬೇಕಲ್ಲ. ಓಕೆ, ಧ್ಯಾನಕ್ಕೆ ಕರೆದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏನು ಹೇಳಿದ್ರು ಗೊತ್ತಾ? ನಮಗೆ ಈ ಧ್ಯಾನಗೇನ ಎಲ್ಲ ಬೇಕಾಗಿಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ಚೆನ್ನಾಗಿದ್ದೀವಿ ಅಂದ್ರಂತೆ. ಎಲ್ಲವೋ ಮೂರ್ಖ, ಈ ರಾತ್ರಿ ಸತ್ತೋಗ್ಬಿಟ್ರಿ, ಎಲ್ಲಿ ಹೋಗ್ತೀಯಾ? ಸ್ವರ್ಗಕ್ಕೆ ಹೋಗ್ಬೇಕಲ್ವಾ? ಮತ್ತು ಈ ಬೈಬಲ್ ಇರೋದು ಯಾರಿಗೆ? ದೇವದೂತರಿಗ? ಕ್ರೈಸ್ತ ವಿಶ್ವಾಸಿಯ ಬಾಯಲ್ಲಿ ಮಾತು ಬರಬಾರ್ದು. ವಾಕ್ಯ ನನಗೆ ಯೇಸು ಸ್ವಾಮಿ, ದೇವರ ವಾಕ್ಯವಾದ ಯೇಸು ಕ್ರಿಸ್ತರು ಬಂದು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಯಹೂದ್ಯರು ಹೇಳ್ತಾ ಇದ್ದಾರೆ, ನಮಗಿದು ಬೇಡ, ನಮಗೆ ಮೋಶೆ ಧರ್ಮಶಾಸ್ತ್ರ ಇದೆ, ಅದೇ ಸಾಕು, ನಮಗೆ ಈ ಬೋಧನೆ ಎಲ್ಲ ಬೇಡ, ಇದೆಲ್ಲ ಅಡ್ಜಸ್ಟ್ ಆಗೋದಿಲ್ಲ. ನಮಗೆ ಕಾಲು ತೊಳ್ಕೊಂಬರ್ಬೇಕು, ಕೈ ತೊಳ್ಕೊಂಬರ್ಬೇಕು, ಕ್ಯಾಂಡಲ್ ಅಂಟಿಸ್ಬೇಕು, ಕೈ ಮುಗಿಬೇಕು, ಅಡ್ಡ ಬೀಳಬೇಕು, ಉಪವಾಸ ಮಾಡಬೇಕು, ಬೂದಿ ಹಚ್ಕೋಬೇಕು, ಇದೇ ಸಾಕು ನಮಗೆ ನಮ್ಮ ಸಂಪ್ರದಾಯ ಸಾಕು. ಯಾರು ಹೇಳಿದರು? ಯಹೂದ್ಯರು. ಯೇಸುವಿನ ಬೋಧನೆ ಅವ್ರಿಗೆ ಇಷ್ಟ ಆಗಿಲ್ಲ. ಯೇಸುವಿನ ಸಾಯಿಸಿದ್ದು ಯಾರು ಹೇಳಿ? ಯಹೂದ್ಯರೇ. ಯಾಕೆ ಸಾಯಿಸಿದ್ರು ಹೇಳಿ? ಅವ್ರ ಬೋಧನೆ ಇಷ್ಟ ಆಗಿಲ್ಲ. ಅವ್ರು ಕೆಟ್ಟದ್ದು ಮಾಡಿದ್ರು ಅಂತ ಅವ್ರನ್ನ ಯಾರೂ ಸಾಯಿಸಿಲ್ಲ, ಅವ್ರ ಬೋಧನೆ ಹಿಡಿಸಿಲ್ಲ. ಬೋಧನೆ ಯಾಕೆ ಹಿಡಿಸಿಲ್ಲ ಹೇಳಿ? ಬೋಧನೆ ಯಾಕೆ ಹಿಡಿಸಿಲ್ಲ ಅಂದರೆ ಅವ್ರ ಬಂಡವಾಳನೆಲ್ಲ ಯೇಸು ಬಯಲು ಮಾಡಿದ್ರು. ಅವ್ರ ಬಂಡವಾಳನೆಲ್ಲ ಯೇಸು ಎಕ್ಸ್ಪೋಸ್ ಮಾಡಿದ್ರು, ಬಯಲು ಮಾಡಿದರು. ಅದಕ್ಕೆ ಇವನು ಹಿಂಗೆ ಬಿಟ್ಟರೆ ನಮ್ಮ ಮಾನ ಮರ್ಯಾದೆ ಪೂರ್ತಿ ತೆಗೆದುಬಿಡ್ತಾನೆ, ಇವನ್ನೇ ಎತ್ತುಬಿಡೋಣ ಅಂತ ಯೇಸುನ ಎತ್ತುಬಿಟ್ರು. ಆ ರೀತಿ ಇವತ್ತು ಅದೇ ರೀತಿ ಮನಸ್ಸಿರುವ ಎಷ್ಟೋ ಕಥೋಲಿಕ ಕ್ರೈಸ್ತರು ಸಭೆ ಒಳಗಡೆ ಇದ್ದಾರೆ, ಚರ್ಚ್ ಒಳಗಡೆ ಇದ್ದಾರೆ. ಅವರಿಗೆ ವಾಕ್ಯ ಬೇಡ. ವಾಕ್ಯ ಅಂದರೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಲೇ ಬೈಬಲ್ ಉತ್ತರ ಕೊಡುತ್ತೆ. ಯಾಕೆ ಆಗೋದಿಲ್ಲ ಗೊತ್ತಾ ಅವರಿಗೆ? ಯೋವಾನನ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ, ಯೋವಾನನ ಶುಭ ಸಂದೇಶ ತೆಗಿರಿ, ಪ್ರತಿಯೊಂದಕ್ಕೂ ಉತ್ತರ ಇದೆ ಆಯಿತಾ ಬೈಬಲಲ್ಲಿ. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾವು ಯಾಕೆ ಹೀಗಿದ್ದೀವಿ ಅನ್ನೋದಕ್ಕೂ ಉತ್ತರ ಇದೆ. 3ನೇ ಅಧ್ಯಾಯ 20ನೇ ವಾಕ್ಯ. ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು. ಬೆಳಕು ಅಂದರೆ ಕೇಡು ಮಾಡುವವನಿಗೆ ಏನಾಗೋದಿಲ್ಲ? ಬೆಳಕಾಗೋದಿಲ್ಲ. ಇಲ್ಲಿ ಬೆಳಕು ಯಾರು? ವಾಕ್ಯವೇ ಬೆಳಕು, ಯೇಸುವೇ ಬೆಳಕು. ಯೇಸು ಬೆಳಕ? ಯೇಸು ಬೆಳಕು. ಹಾಗಾದರೆ ವಾಕ್ಯನೂ ಬೆಳಕೇನಾ? ವಾಕ್ಯ ಬೆಳಕೇನಾ?
ವಾಕ್ಯ ಏನು ಕೊಡುತ್ತೆ ಅಂದರೆ ನೋಡಿ, ನೀವು ವಾಕ್ಯ ಆಲಿಸ್ತಾ ಅದು ನಮ್ಮೊಳಗಡೆ ಬೆಳಕನ್ನು ಉಂಟು ಮಾಡುತ್ತೆ. ಬೆಳಕು ಬಂದಷ್ಟು ನಮ್ಮ ಒಳಗಡೆ ಇರೋ ಕತ್ಲೆ ಹೋಗಿ ನಾವು ಬೆಳಕಾಗ್ಬಿಡ್ತೀವಿ. ಸಿ, ದಟ್ ಈಸ್ ದ ಪವರ್ ಆಫ್ ಗಾಡ್ಸ್ ವರ್ಡ್. ನೀವು ಹೀಗೆ ಕೂತ್ಕೊಂಡು 3 ದಿನ ಧ್ಯಾನ ಮಾಡಿ, ನೀವು ಭಾಗ್ಯವಂತರು, ನಿಮಗೆ 3 ದಿನ ಚಾನ್ಸ್ ಸಿಕ್ಕಿದೆ. ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋನು ಮುಟ್ಟಾಳ. ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಈ ಸತ್ಯದ ಅರಿವು ನೀವು ಕೋಟಿ ಕೊಟ್ಟರು ಸಿಗೋದು ಕಷ್ಟ. ಆದರೆ ದೇವರು ನಿಮಗಿಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ, ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂದರೆ, ಮಧ್ಯಾಹ್ನ ಊಟನೂ ಕೊಟ್ಬಿಟ್ಟು ಈ ನಿತ್ಯ ಜೀವದ ವಾಕ್ಯಗಳನ್ನು ನಿಮಗೆ ಈ ಬಿಸಿಲು ಟೈಮಲ್ಲಿ ಕೊಡ್ತಾ ಇದ್ದಾರೆ ಅಂದರೆ, ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ಮೇಲೆ ಕಾಳಜಿ ಇದೆ. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನೀವು ನಿತ್ಯ ಜೀವ ಪಡ್ಕೋಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರೊಬ್ಬರು ನಾಶವಾಗಿ ಹೋಗಬಾರದು. ಪ್ರತಿಯೊಬ್ಬರು ಪಾಪ ಕ್ಷಮೆ ಪಡ್ಕೋಬೇಕು, ಆ ಪರಿಶುದ್ಧಾತ್ಮರನ್ನು ಪಡ್ಕೋಬೇಕು, ಒಂದು ಪರಿಶುದ್ಧವಾದ ಜೀವನ ಜೀವಿಸಬೇಕು, ಸಾಕ್ಷಿ ಜೀವನ ಜೀವಿಸಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ನಾನೆಲ್ಲ ಬಯಸ್ತಾ ಇರೋದು. ನಾನು ಮತ್ತು ನೀವು ಎಲ್ಲರೂ ಕೂಡ ದೇವರ ಮಕ್ಕಳಾಗಿ ಆ ಸಂತೋಷದ ಜೀವನ ಜೀವಿಸಬೇಕು ಅಂತ ದೇವರು ಬಯಸಿ ನಮಗೆಲ್ಲರಿಗೂ ಸೇರಿ ವಾಕ್ಯಗಳನ್ನ ದೇವರು ಕೊಡ್ತಾ ಇದ್ದಾರೆ. ಇದು ತುಂಬ ಬೆಲೆ ಉಳ್ಳದು. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಬರ್ಕೊಳ್ಳಿ, ನಾಳೆ ಕೂಡ ಆ ಮಕ್ಕಳಿಗೆ ಕೊಟ್ಟು ಕಳಿಸಿ. ಏನಾದರೂ ನೀವು ತಗೊಂಡು ಬನ್ನಿ. ಇನ್ನು ಯಾರೆಲ್ಲ ಬಂದಿಲ್ವೋ ಅವ್ರನ್ನ ಸಾಧ್ಯವಾದರೆ ಎಳ್ಕೊಂಡು ಬನ್ನಿ. ಅವ್ರ ಆಸ್ಪತ್ರೆ ಸೇರೋದಕ್ಕಿಂತ ಮೊದಲು ಇಲ್ಲಿ ಕರ್ಕೊಬನ್ನಿ. ಇನ್ನೆಲ್ಲೋ ಸೇರೋದಕ್ಕಿಂತ ಮೊದಲು ಕರ್ಕೊಂಡು ಬನ್ನಿ, ಕೂರಿಸಿ ಕೇಳಿಸ್ಕೊಳ್ಳಿ ವಾಕ್ಯ. ಏನೇನೋ ಕೇಳಿಸ್ಕೊಳ್ತೀವಲ್ವಾ. ಮಕ್ಕಳನ್ನ ಎಷ್ಟೋ ಕಡೆ ನಾವು ಟ್ಯೂಷನಿಗೆ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ, ಶಾಲೆ ಕಾಲೇಜಿಗೆ ಎಲ್ಲ ಕಳಿಸ್ತೀವಿ ಅಲ್ವಾ. ಏನು ಕಲೀಲಿಕ್ಕೆ ಹೇಳಿ? ಲೋಕದ ವಿಷಯ ಕಲೀಲಿಕ್ಕೆ. ಸ್ವರ್ಗ ಸಿಗುತ್ತಾ? ಸಿಗಲ್ಲ. ಅದ್ರ ದೇವರ ವಿಷಯ ಕಲೀಲಿಕ್ಕೆ, ನಿತ್ಯ ಜೀವದ ವಿಷಯ ಕಲೀಲಿಕ್ಕೆ ಸ್ವಲ್ಪ ಒತ್ತಾಯ ಮಾಡಿ ಕರ್ಕೊಂಡು ಬಂದರೆ ಖಂಡಿತವಾಗಲೂ ನಿಮಗೂ ಲಾಭ, ಕರ್ಕೊಂಡು ಬಂದವರಿಗೂ ಲಾಭ, ಬಂದವರಿಗೂ ಲಾಭ. ಪ್ರೈಸ್ ದಿ ಲಾರ್ಡ್. ಓಕೆ, ಯಾಕೆ ಬರಲ್ಲ? ಅನೇಕರು ಯಾಕೆ ಬರಲ್ಲ ಅಂದರೆ, ಅವರಿಗೆ ದೇವ್ರ ಮೇಲೆ ಪ್ರೀತಿ ಇಲ್ಲ, ಯೇಸು ಮೇಲೆ ಪ್ರೀತಿ ಇಲ್ಲ. ಬೇಕಾದರೆ ದುಡ್ಡು ಕೊಡ್ತಾರೆ, ಬೇಕಾದರೆ ನಾವು ಚರ್ಚಿಗೆ ಎಷ್ಟು ಬೇಕು ತಗೊಳ್ಳಿ, 5,000ನಾ 10,000ನಾ? ಏನು ದೇವ್ರನ್ನ ಭಿಕ್ಷುಕ ಅಂತ ತಿಳ್ಕೊಬಿಟ್ಟಿದ್ದಾರೆ ಇವರು. ದೇವ್ರಿಗೆ ನೀವು ಕೊಡ್ತಕ್ಕಂಥ 5,000, 10,000, 1 ಲಕ್ಷ, 2 ಲಕ್ಷ ಇದು ಯಾವುದು ಬೇಕಾಗಿಲ್ಲ. ದೇವ್ರಿಗೆ ಬೇಕಾಗಿರೋದು ನಿನ್ನ ಜೀವನ, ನಿನ್ನ ಹೃದಯ. ನೀನು ಬೇಕು. ನಿನಗಾಗಿ ಅವರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದು. ನಿನ್ನ 5 ಲಕ್ಷಕ್ಕಲ್ಲ, ನಿನ್ನ ಕಾಣಿಕೆಗೂ ಅಲ್ಲ, ನಿನ್ನ ಮೇಲೆ ಹಾಕೋ ಫ್ಯಾನ್ಗೂ ಗಂಟೆಗೂ ದೇವರು ಯೇಸು ಸ್ವಾಮಿ ರಕ್ತ ಕೊಟ್ಟಿಲ್ಲ, ನಿನ್ನ ಆತ್ಮಕ್ಕೆ ಕೊಟ್ಟಿರೋದು. ಆದ್ದರಿಂದ ನಿನ್ನನ್ನೇ ನೀನು ಕೊಡಲಿಕ್ಕಾಗಿಲ್ಲ ಅಂದರೆ ನೀನು ಕೊಡೋ ದುಡ್ಡಿಗೆ ಬೆಲೆ ಇರಲ್ಲ, ನಿನ್ನ ಕಾಣಿಕೆಗೆ ಬೆಲೆ ಇರೋದಿಲ್ಲ. ನಿನ್ನ ಕಾಣಿಕೆಗೆ, ನಿನ್ನ ಪ್ರಾರ್ಥನೆಗೆ, ನಿನ್ನ ಆರಾಧನೆಗೆ ಬೆಲೆ ಬರೋದು ಯಾವಾಗ ಗೊತ್ತಾ? ನಿನ್ನನ್ನು ದೇವ್ರಿಗೆ ಮೊದಲು ಕೊಡು, ಆಗ ನೀನೇನು ಕೊಟ್ಟರು ಬೆಲೆ ಇರುತ್ತೆ. ನಿನ್ನನ್ನೇ ನೀನು ದೇವ್ರಿಗೆ ಕೊಡೋದಿಲ್ಲ, ನೀನು ಏನು ದುಡ್ಡು ಕೊಡ್ಬೇಕಾ? ಕೊಡ್ತೀನಿ. ಕೆಲವ್ರು ಕೇಳ್ತಾರಲ್ವ, ನಾವು ಚರ್ಚಿಗೆ ಅದು ಮಾಡಿಸ್ಕೊಟ್ಟಿಲ್ವಾ, ಬೆಂಚ್ ಹಾಕ್ಸ್ಕೊಟ್ಟಿಲ್ವಾ, ಫ್ಯಾನ್ ಹಾಕ್ಸ್ಕೊಟ್ಟಿಲ್ವಾ, ಹಂಚ್ ಹಾಕ್ಸ್ಕೊಟ್ಟಿಲ್ವಾ, ಮೋಲ್ಡ್ ಹಾಕ್ಸ್ಕೊಟ್ಟಿಲ್ವಾ, ದುಡ್ಡು ಕೊಟ್ಟಿಲ್ವಾ? ಇದೆಲ್ಲ ಕಮಿಷನ್ ಬಿಸ್ನೆಸ್ ದೇವರ ಹತ್ರ ಇಲ್ಲ. ಇದು ಏನಿದ್ರೂ ಈ ಲೋಕದಲ್ಲಿ ಇರುತ್ತೆ. ಸರ್ಕಾರಿ ಆಫೀಸ್ಗಳಲ್ಲಿ ಹೋದರೆ ಈ ಬಿಸ್ನೆಸ್ ಇರುತ್ತೆ. ದೇವ್ರ ಹತ್ರ ಸ್ವರ್ಗ ರಾಜ್ಯದಲ್ಲಿ ಕಮಿಷನ್ ಬಿಸ್ನೆಸ್ ಇಲ್ಲ. ಕೆಲ ಚರ್ಚ್ಗಳಲ್ಲಿ ಶುರುವಾಗ್ಬಿಟ್ಟಿದೆ ಈಗ ಕಮಿಷನ್ ಬಿಸ್ನೆಸ್ಸು. ಕೇರಳದಲ್ಲಿ ಒಂದು ಜಾಗ ಇದೆ, ಧ್ಯಾನ ಕೇಂದ್ರ, ಹೆಸರು ಹೇಳಲ್ಲ, ನಿಮ್ಮ ಅಲ್ಲಿ ಓಡೋಗ್ಬಿಡ್ತೀರಿ. ಅದಕ್ಕೇ ನಮ್ಮ ಜನ ಆ ಥರ ಜನನೂ ಇದ್ದಾರೆ. ನೋಡೋಣ ನಮಗೂ ಏನಾದ್ರು ಆಗ್ಬೋದೇನೋ ಅಂತ. ಅಲ್ಲಿ ಕಮಿಷನ್ ಕೊಟ್ಟು ಏನೋ ಮಾಡಿಸ್ಕೊಬಿಟ್ರೆ, ಈ ಮಂತ್ರವಾದಿಗಳ ಹತ್ರ ಹೋಗಿ ಮಾಡಿಸ್ಕೊಬರ್ತಾರಲ್ಲ ಕೆಲವರು ಕ್ರಿಶ್ಚಿಯನ್ಸು, ಅದೇ ಥರನೇ ಅಲ್ಲಿ ಹೋಗಿ ಪೇಪರಲ್ಲಿ ಬರೆದು, ಚೀಟಿಲಿ ಬರೆದು ಒಂದು ಒಡಂಬಡಿಕೆ ಮಾಡ್ಕೊಬಿಟ್ರೆ, ಒಡಂಬಡಿಕೆ ಮಾಡ್ಕೊಳ್ಳೋದು ಯಾರ ಹತ್ರ? ಮದರ್ ಮೇರಿ ಹತ್ರ. ಆಯಿತಾ? ದೇವ್ರಿಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲದಿರೋ ವಿಷಯ ಮಾಡ್ಕೊಬಿಟ್ರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ. ಅಡ್ರೆಸ್ ಕೇಳಬೇಡಿ ಎಲ್ಲೂ ನನ್ನ ಹತ್ರ, ಹೇಳಲ್ಲ. ಯಾಕಂದ್ರೆ ನೀವು ಕೆಲವರು ಹೌದಾ ಅಂಥ ಜಾಗ ಇದೆಯಾ ಅಂತ ಹೋಗ್ಬಿಡ್ತೀರ. ಆಮೇಲೆ ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ. ತಲೆ ಒಳಗಡೆ ಸಗಣಿ ಇದೆ, ಸಗಣಿ. ಸತ್ಯ ಇಲ್ಲ, ಬೆಳಕಿಲ್ಲ, ಶುಭ ಸಂದೇಶ ಇಲ್ಲ, ದೈವ ಜ್ಞಾನ ಇಲ್ಲ, ಕತ್ಲೆ ತುಂಬಿಕೊಂಡಿದೆ. ಬೈಬಲ್ಗೆ ವಿರುದ್ಧ, ಧರ್ಮಸಭೆಗೆ ವಿರುದ್ಧ, ಪರಿಶುದ್ಧಾತ್ಮನಿಗೆ ವಿರುದ್ಧ. ಕೇಳೋರಿಲ್ಲ. ಯಾಕಂದ್ರೆ ನಡೆಸ್ತಾ ಇರೋದು ಫಾದರ್ಸ್ಗಳೇ ಆಗಿರೋದ್ರಿಂದ ಕೇಳೋರು ಯಾರು? ಹೋಗ್ತಾ ಇರೋರು ಕಥೋಲಿಕ ಕ್ರೈಸ್ತರೇ ಆಗಿರೋದ್ರಿಂದ ಕೇಳೋರು ಯಾರು? ಯಾರಿಗೆ ಕೇಳೋದು? ಯಾರಿಗೆ ಹೇಳೋದು? ಎಲ್ಲ ನಮ್ಮವರೇ ಅಲ್ವಾ? ಈ ರೀತಿ ಅನೀತಿಯ ಕಾರ್ಯಗಳು ಅಂತಿಮ ದಿವಸಗಳಲ್ಲಿ ಯೇಸು ಸ್ವಾಮಿ ಮರಳಿ ಬರೋದಕ್ಕಿಂತ ಮುಂಚೆ ಸಭೆ ಒಳಗಡೆ ನಡೀಬೇಕು, ನಡೀತಾ ಇದೆ. ನೀವು ಬಿದ್ದು ಹೋಗಬಾರ್ದು.
ಅಂಥದ್ರಲ್ಲಿ ಎಚ್ಚರವಾಗಿ ಬದುಕಬೇಕಾದ್ರೆ ನಮಗೇನು ಬೇಕು? ಸತ್ಯ ವಚನಗಳು ಬೇಕು, ಶುಭ ಸಂದೇಶ ಬೇಕು. ಆಗ ಬಿದ್ದು ಹೋಗೋದಿಲ್ಲ, ಇಲ್ಲಾಂದರೆ ಬಿದ್ದು ಹೋಗುವ ಸಾಧ್ಯತೆಗಳಿದೆ. ಅದರಿಂದ ಪ್ರೀತಿ ಸಹೋದರ ಸಹೋದರಿಯರೇ, ಈ ಕಮಿಷನ್ ಬಿಸ್ನೆಸ್ ಎಲ್ಲ ಈ ಲೋಕದ ಲೆಕ್ಕಾಚಾರ, ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿದ್ದು. ದೇವರ ಹತ್ರ ಕಮಿಷನ್ ಬಿಸ್ನೆಸ್ ಇಲ್ಲ. ದೇವರಿಗೆ ನಮ್ಮ ಹರಕೆ ಬೇಕಾಗಿಲ್ಲ, ದೇವರಿಗೆ ನಮ್ಮ ಕಾಣಿಕೆ ಬೇಕಾಗಿಲ್ಲ. ದೇವರಿಗೆ ನಮ್ಮ ಪಶ್ಚಾತ್ತಾಪದ ಹೃದಯ ಸಾಕು, ದೇವರಿಗೆ ನಮ್ಮ ವಿಶ್ವಾಸದ ದೀನ ಹೃದಯ ಸಾಕು. ಬೇರೆ ಏನು ದೇವರಿಗೆ ಬೇಕಾಗಿಲ್ಲ. ಅಷ್ಟಿದ್ಬಿಟ್ರೆ ನಿಮ್ಮ ಜೀವನ ನೆಮ್ಮದಿ. ₹1 ಖರ್ಚಿಲ್ಲ ನೋಡಿ. ಒಂದು ಕ್ಯಾಂಡ್ಲು ಬೇಕಾಗಿಲ್ಲ ಅಂಟಿಸೋದು, ಒಂದೇ ಒಂದು ಕ್ಯಾಂಡ್ಲು ಕೂಡ ಅಂಟಿಸಿ ಕೊಡೋದು ಬೇಕಾಗಿಲ್ಲ. ಇದು ಕೊಟ್ಬಿಟ್ರೆ ಸಾಕು. ಮದರ್ ಮೇರಿ ಥರ. ಮದರ್ ಮೇರಿ ಏನು ಕೊಟ್ಟರು ದೇವರಿಗೆ? ಎಷ್ಟು ಕ್ಯಾಂಡ್ಲು ಕೊಟ್ಟರು? ಮಾತೆ ಮರಿಯಮ್ಮನವರು ಸ್ತ್ರೀಯರಲ್ಲೆಲ್ಲ ಧನ್ಯರ ಅಲ್ವಾ? ಅದು ಡೌಟಾ? ಅಯ್ಯೋ ದೇವರೇ, ಸ್ತ್ರೀಯರಲ್ಲೆಲ್ಲ ಧನ್ಯರು ನೀವು ಹೇಳಲ್ವಾ? ಸುಮ್ಮನೆ ಬಯಾರಿಟ್ ಮಾಡ್ಕೊಂಡು ಹೊಡಿತಾ ಇರೋದೆ. 2 1 2 2 4 4 2 8 ಮಗ್ಗಿ ಹೇಳ್ದಂಗೆ ಹೇಳ್ಕೊಂಡು ಹೋಗ್ತಾ ಇರೋದೆ. ಹಾಗೆ ನಮ್ಮ ಸಂತ ಮರಿಯ ಸ್ತ್ರೀಯರೆಲ್ಲ ಧನ್ಯರು ನೀವು, ಹಾಗೇನಾ? ಅವರು ಸ್ತ್ರೀಯರೆಲ್ಲ ಧನ್ಯರೇನೆ. ಯಾಕೆ ಧನ್ಯರಾದರು? ಎಷ್ಟು ಕ್ಯಾಂಡಲ್ ಅಂಟಿಸಿದ್ರು ಹೇಳಿ ನೋಡೋಣ. ನೀವು ಎಷ್ಟು ಅಂಟಿಸಿದ್ರು ಧನ್ಯರಾಗ್ತಾ ಇಲ್ಲಲ್ಲ, ಅದೇ ತಾನೇ ನಿಮ್ಮ ಕಂಪ್ಲೇಂಟು. ಅವ್ರು ಎಷ್ಟು ಕ್ಯಾಂಡಲ್ ಅಂಟಿಸಿದ್ರು ಹೇಳಿಯಪ್ಪ. ಮಾತೆ ಮರಿಯಮ್ಮನವರು ಎಷ್ಟು ಕ್ಯಾಂಡಲ್ ಅಂಟಿಸಿ ಪ್ರಾರ್ಥನೆ ಮಾಡಿದ್ರು? ಮಾತೆ ಮರಿಯಮ್ಮನವರು ಎಷ್ಟು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅವರು ಹರಕೆ ಹೊತ್ಕೊಂಡು ಬಂದರು ಧನ್ಯರಾಗಲಿಕ್ಕೆ? ಕೆಲವರು ಇದ್ದಾರೆ ಪಾಪ, ವರ್ಷದಲ್ಲಿ 3 ಸರಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಾರೆ, ಅಲ್ಲಿ ಇಲ್ಲಿ ಎಲ್ಲ. ಇನ್ನು ಇಲ್ಲೇ ಪಕ್ಕದಲ್ಲಿ ಪುಣ್ಯಕ್ಷೇತ್ರ ಇದೆ ಅಂದರೆ ಅಲ್ಲೂ ಓಡ್ತಾರೆ, ತಲೆ ಬೋಳ್ಸ್ಕೊಂಡು ಕುರಿ ಕೋಳಿ ಹಿಡ್ಕೊಂಡು ಹೋಗಿ ಅಲ್ಲಿ ತಿಂದು ಅವರಿಗೂ ಕೊಟ್ಟು. ಆಮೇಲೆ ಇಲ್ಲಿ ಬಂದುಬಿಟ್ಟು ಕಂಪ್ಲೇಂಟ್ ಹೇಳೋದು, ನಾವು ಇಷ್ಟು ಕುರಿ ಕೊಟ್ಟರು ಕೋಳಿ ಕೊಟ್ಟರು ದೇವ್ರು ನಮ್ಮ ಕಡೆ ತಿರುಗೋದೇ ಇಲ್ಲ ಅಂತ. ಅಲ್ಲ, ದೇವರು ನಿಮ್ಮ ಥರ ಈ ಪೂಜಾರಿ ಅಂತ ತಿಳ್ಕೊಂಡಿದ್ದೀರಾ ಯಾವುದೋ? ಅಥವಾ ಯಾವುದೋ ಮಂತ್ರ ಮಾಡೋ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಕಡೆ ಈ ಕುರಿ ಕೋಳಿನೆಲ್ಲ ತಗೊಂಡು ತಗೋಪ್ಪ ಆಶೀರ್ವಾದ ಅಂತ ಕೊಡಲಿಕ್ಕೆ. ಆ ಥರ ದೇವರು ಅಲ್ಲ ನಮ್ಮ ದೇವರು. ಈ ಬೈಬಲಲ್ಲಿರುವ ದೇವರು ಆ ಥರ ದೇವರಲ್ಲ. ಇನ್ನು ಮನುಷ್ಯ ಮಾಡಿಟ್ಟಿರೋ ದೇವರು 108 ದೇವರಿದೆ. ಈ ಪುಣ್ಯಕ್ಷೇತ್ರಗಳಲ್ಲೆಲ್ಲ ವೆರೈಟಿಗಳು ಸಿಗ್ತವೆ ನಿಮಗೆ. ನೀವು ಈ ಥರ ಮಾಡಿ ಇಲ್ಲಿ ಬಂದರೆ ಕುರಿನೇ ಕೊಡಬೇಕು ಅನ್ನೋ ಕೆಲವರು ಇದ್ದಾರೆ. ಅವ್ರಿಗೆ ಕುರಿ ಮಾಂಸ ತಿನ್ಲಿಕ್ಕೆ ಆಸೆ. ನೀವು ಕುರಿ ಆದ್ರಿ, ಅಲ್ಲಿ ಕುರಿ ಹಳ್ಳಕ್ಕೆ ಬಿತ್ತು. ಎಲ್ಲ ಕಮಿಷನ್ ಬಿಸ್ನೆಸ್ ಇವತ್ತು ಓಡ್ತಾ ಇರೋದು, ಆಯಿತಾ? ಯಾಕೆ ನಾವು ಈ ಬಿಸ್ನೆಸ್ಸಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದರೆ ನಮಗೆ ವಾಕ್ಯ ಗೊತ್ತಿಲ್ಲ. ನೀವು ಸತ್ಯ ತಿಳ್ಕೊಳ್ಳಿ, ಸ್ವತಂತ್ರರಾಗ್ತೀರಾ. ಸತ್ಯ ನಿಮ್ಮನ್ನು ಸ್ವತಂತ್ರ ಮಾಡುತ್ತೆ. ಈಗ ಇವ್ರು ಚಪ್ಪಾಳೆ ತಟ್ಟೋದು ನಿಲ್ಲಿಸ್ಬಿಟ್ರು. ತಟ್ಟಿ, ಪರವಾಗಿಲ್ಲ, ಜೋರಾಗಿ ತಟ್ಟಿ ನೋಡೋಣ ಒಂದ್ಸರಿ, ತಟ್ಟಿ. ನೀವೆಲ್ಲ ತುಂಬ ಒಳ್ಳೆಯವರಾಯ್ತಾ? ನಿಜ, ನಿಮ್ಮ ಪ್ರಾಬ್ಲಮ್ ಏನೂ ಇಲ್ಲ, ನಿಮಗೆ ವಾಕ್ಯ ಗೊತ್ತಿಲ್ಲ ಅಷ್ಟೇ. ಧ್ಯಾನ ಮಾಡೋಕ್ಕಂತ ಇಲ್ಲಿ ಬಂದವ್ರು ನಿಮಗೆ ವಾಕ್ಯ ಕೊಟ್ಟಿಲ್ಲ ಅನಿಸುತ್ತೆ. ಅದಕ್ಕೇ ನಿಮಗೆ ವಾಕ್ಯ ಕೊಟ್ಟಿದ್ರೆ ನೀವು ಯಾವತ್ತೋ ಮದರ್ ಮೇರಿ ಥರ ಆಗಿಬಿಡ್ತಾ ಇದ್ರಿ. ಮಾತೆ ಮರಿಯಮ್ಮನವ್ರು ಎಲ್ಲೂ ಹರಕೆ ಕೊಟ್ಟಿಲ್ಲ, ಆಯಿತಾ? ಹರಕೆ ಕೊಟ್ಟು ಧನ್ಯರಾಗಲಿಲ್ಲ, ಕುರಿ ಕೋಳಿ ಕೊಟ್ಟು ಧನ್ಯರಾಗಲಿಲ್ಲ, ಕ್ಯಾಂಡ್ಲ್ ಅಂಟಿಸಿ ಧನ್ಯರಾಗಲಿಲ್ಲ, 40 ದಿನ ವಿಭೂತಿ ಹಚ್ಕೊಂಡು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಧನ್ಯರಾದ್ರ? ಇಲ್ಲ. 40 ಡೇಸ್ ಫಾಸ್ಟಿಂಗ್ ಮಾಡಿ ಧನ್ಯರಾದ್ರ? ಇಲ್ಲ. ಮತ್ತು ಏನು ಮಾಡಿ ಧನ್ಯರಾದರು ಹೇಳಿ ನೋಡೋಣ. ನೀವೇ ಧನ್ಯರು. ಅಕ್ಕ ಹೇಳ್ತಾ ಇದ್ದಾರೆ, ಹೇಳಿ ಅಕ್ಕ. ವೆರಿ ಗುಡ್. ದೇವರೇ, ನಿನ್ನ ಇಚ್ಛೆಯಂತೆ ನನಗೆ ಆಗಲಿ ಅಂತ ಹೇಳ್ಬಿಟ್ಟು ಆ ದೇಹವನ್ನು, ಆ ಹೃದಯವನ್ನು, ಆ ಜೀವನವನ್ನು ಅತ್ಲೆ ಕೊಟ್ಬಿಟ್ರು. ಪೂರ್ತಿ ತಗೊಳ್ಳಿ ದೇವರೇ, ಈ ದೇಹದ ಒಡೆಯ ನೀವು ಕೊಟ್ಟು ದೇಹ, ನೀವು ಕೊಟ್ಟು ಕೈ ಕಾಲು ಕಣ್ಣು, ನೀವು ಕೊಟ್ಟು ದೇಹ ನಿಮ್ಮ ಕೆಲಸಕ್ಕೆ ತಗೊಳ್ಳಿ ಅಂತ ಕೊಟ್ಟುಬಿಟ್ರು. ಅದಕ್ಕೆ ಅವರೇನಾದರೂ ಧನ್ಯರಾದರು. ಕುರಿನೂ ಕೊಟ್ಟಿಲ್ಲ, ಹರಕೆನೂ ಹೊತ್ಕೊಂಡಿಲ್ಲ, ಉಪವಾಸ ಪ್ರಾರ್ಥನೆನೂ ಮಾಡಿಲ್ಲ, ಕ್ಯಾಂಡ್ಲು ಅಂಟಿಸಿಲ್ಲ, ಕಾಣಿಕೆನೂ ಹಾಕಿಲ್ಲ. ಅವರನ್ನು ಒಂದು ಕಾಣಿಕೆಯಾಗಿ ದೇವರಿಗೆ ಕೊಟ್ಟರು. ಆದ್ದರಿಂದ ಇವತ್ತು ದೇವರು ಬಯಸೋ ಕಾಣಿಕೆ ಏನು ಕೇಳಿದರೆ, ನೀನೇ ದೇವರು ಬಯಸುವ ಕಾಣಿಕೆ. ದೇವರು ಬಯಸೋ ಕಾಣಿಕೆ ಏನು? ನೀನೇ. ದೇವರಿಗೆ ನೀನೇ ಇಷ್ಟ, ನಿನ್ನ ಕಾಣಿಕೆ ಅಲ್ಲ ಇಷ್ಟ.
ದೇವರಿಗೆ ಯಾರಿಷ್ಟ? ಅಲ್ಲಿ ಯಾರೋ ಒಬ್ರು ಹೇಳಿದ್ರಲ್ಲ, ಯಾರು ಹೇಳಿದ್ದದು? ಅಜ್ಜಿ ಅಲ್ಲ, ಯಾರು ಹೇಳಿದ್ದು? ನಾನು ಅಂತ ಹೇಳಿದ್ರಲ್ಲ, ಇಲ್ಲಿ ಯಾರೋ ಹೇಳಿದ್ರು ಹಿಂದೆ. ಕರೆಕ್ಟ್ ನೀವು ಹೇಳಿದ್ದು. ದೇವರಿಗೆ ಯಾರು ಇಷ್ಟ? ಯಾರು? ಎಸ್. ದೇವರಿಗೆ ನೀವಿಷ್ಟನಾ? ನೀವು ಕೊಡುವ ಕಾಣಿಕೆ ಇಷ್ಟನಾ? ಈಗ ನಿಮ್ಮ ಹತ್ರ ಏನು ಕಾಣಿಕೆನೇ ಇಲ್ಲ, ಆದರೆ ನಿಮ್ಮ ಕಾಣಿಕೆ ಇಷ್ಟ ಯಾರಿಗೆ ಗೊತ್ತಾ? ಕಾಣಿಕೆ ತಗೊಳ್ಳೋರಿಗೆ. ಕಾಣಿಕೆ ತಗೊಳ್ಳೋರಿಗೆ ಕಾಣಿಕೆ ಇಷ್ಟ. ಆದರೆ ದೇವರಿಗೆ ಕಾಣಿಕೆ ಇಷ್ಟ ಅಲ್ಲ, ಕಾಣಿಕೆ ಕೊಡುವವನಿಷ್ಟ, ನೀನಿಷ್ಟ. ದೇವರು ಬಯಸುವ ಕಾಣಿಕೆ ಒಂದೇ ಒಂದು, ನೀನೇ ಆ ಕಾಣಿಕೆ. ಯು ಆರ್ ದ ಆಫರಿಂಗ್ ಗಾಡ್ ಲೈಕ್ಸ್ ದ ಮೋಸ್ಟ್. ದೇವರು ಅತಿಯಾಗಿ ಇಷ್ಟಪಡುವ ಕಾಣಿಕೆ ನೀನೇ. ನೀವು ಯೋಚನೆ ಮಾಡ್ಬೋದು, ನನ್ನ ಗಂಡನೇ ನಾನು ಇಷ್ಟಪಡಲ್ಲ, ದೇವರು ಇಷ್ಟಪಡ್ತಾರ ಅಂತ. ಎಸ್, ಗಂಡ ಮನುಷ್ಯ, ಅವನಿಗೆ ಇಷ್ಟಪಡೋಕ್ಕಾಗಲ್ಲ, ಅವನಿಗೊಂದು ಲಿಮಿಟ್ ಇದೆ, ಅದರಿಂದ ಆ ಕಡೆ ಏನೂ ಮಾಡೋಕ್ಕಾಗಲ್ಲ. ಹೆಂಡತಿ ಮನುಷ್ಯಳು, ಅವಳಿಗೊಂದು ಲಿಮಿಟೇಷನ್ ಇದೆ, ಅದರಿಂದ ಆ ಕಡೆ ಅವಳಿಗೂ ಏನೂ ಮಾಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿರೋ ಯಾವ ಮನುಷ್ಯರ ಹತ್ರ ಹೋದರೂ ಅವರಿಗೊಂದು ಲಿಮಿಟೇಷನ್ ಇದೆ. ಆದರೆ ದೇವರಿಗೆ ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್. ಅವರ್ ಗಾಡ್ ಈಸ್ ಅನ್ಲಿಮಿಟೆಡ್. ನೀವು ಹೇಳ್ಬೋದು, ನಾನು ಸರಿ ಇಲ್ಲ ಅಲ್ಲ, ನನ್ನನ್ನು ಕಾಣಿಕೆ ಕೊಟ್ಟರು ದೇವರು ತಗೊಳ್ತಾರಾ ಅಂತ. ನೀನು ಇಷ್ಟೇ ಹೇಳು, ದೇವರೇ ನಾನು ಪಾಪಿ, ನನಗೆ ಯೋಗ್ಯತೆ ಇಲ್ಲ, ಕಾಣಿಕೆ ಕೊಡಲಿಕ್ಕೂ ಏನೂ ಇಲ್ಲ, ನನ್ನನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ಕೊಡಿ. ನಿಮ್ಮನ್ನು ಕೈಯಲ್ಲಿ ಎತ್ಕೊಂಡು ದೇವರು ಮಾಸ್ಟರ್ ಪೀಸ್ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ನಿಮ್ಮನ್ನು ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗಿ ಮಾಡ್ತಾರೆ ದೇವರು. ನೀವೇನು ಮಾಡೋದು ಬೇಡ, ₹1 ಕೊಡೋದು ಬೇಡ, ಏನು ಮಾಡೋದು ಬೇಕಾಗಿಲ್ಲ. ದೇವರೇ ನನಗೆ ಕೊಡಲಿಕ್ಕೆ ಏನೂ ಇಲ್ಲ, ನನ್ನನ್ನು ಕೊಡೋಣ ಅಂದರೆ ನನಗೆ ಯೋಗ್ಯತೆ ಇಲ್ಲ. ಈ ದೇಹ ತುಂಬ ಪಾಪ ಮಾಡಿದ ದೇಹ, ಅನೇಕ ರೀತಿಯಲ್ಲಿ ದುರಿಚ್ಛೆಗಳಿಗೆ ಬಲಿಯಾಗಿ ನಾನು ಬದುಕಿದ್ದೀನಿ, ಪಾಪದ ಜೀವನವನ್ನು ಜೀವಿಸಿದ್ದೀನಿ, ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ನನ್ನನ್ನೇ ಕೊಡೋಣ ಅಂದರೆ ನನ್ನಲ್ಲಿ ಒಂದು ಪರಿಶುದ್ಧತೆ ಇಲ್ಲ, ನಾನು ಏನು ಕೊಡಲಿ ಸ್ವಾಮಿ, ನನ್ನನ್ನು ಕ್ಷಮಿಸಿರಿ ಅಂತ ಹೇಳಿ ಈ ಪ್ರಾರ್ಥನೆ ಮಾಡ್ತೀಯಲ್ವಾ, ಅದೇ ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆ. ಪ್ರಪಂಚದಲ್ಲಿ ಯಾರು ಮೆಚ್ಚಲ್ಲ ಅದನ್ನು, ಆದರೆ ದೇವರು ಮೆಚ್ಚಿಕೊಳ್ತಾರೆ. ಆ ರೀತಿ ನಿಮ್ಮನ್ನೇ ನೀವು ದೇವರಿಗೆ ಕೊಡಲಿಕ್ಕೆ ಇವತ್ತು, ನಾಳೆ, ನಾಡಿದ್ದು ಈ 3 ದಿನ ವಾಕ್ಯ ನಮ್ಮನ್ನು ರೆಡಿ ಮಾಡುತ್ತೆ. ದೇವರ ವಾಕ್ಯ ಏನು ಮಾಡುತ್ತೆ ಗೊತ್ತಾ? ನಮ್ಮನ್ನೇ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಲಿಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತೆ ದೇವರ ವಾಕ್ಯ. ಇಂಥ ದೇವರ ವಾಕ್ಯದ ಬಳಿಗೆ ಬಾರದ ಹಾಗೆ ಸೈತಾನ ಏನು ಮಾಡ್ತಾನೆ, ನಮ್ಮನ್ನು ಆ ಕಡೆ ದೂರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸೈತಾನ ಅಡ್ಡ ಹಾಕ್ತಾನೆ. ನೀವು ವಾಕ್ಯದ ಬಳಿಗೆ ಬಾರದ ಹಾಗೆ, ನೀವು ವಾಕ್ಯ ಕೇಳದ ಹಾಗೆ, ವಾಕ್ಯ ನಿಮ್ಮ ಬಳಿಗೆ ಬಾರದ ಹಾಗೆ ಸೈತಾನ ಕೂಡ ಅಡ್ಡ ಮಾಡ್ತಾನೆ. ಸಂತ ಪೌಲರು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ಅದರ 18ನೇ ವಾಕ್ಯದಲ್ಲಿ ಪೌಲರು ಹೇಳ್ತಾರೆ, ಸಂತ ಪೌಲರು ಥೆಸಲೋನಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆ, ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 1 ಅಧ್ಯಾಯ 1 ವರ್ಸ್ 18, 18ನೇ ವಾಕ್ಯ. ಅಲ್ಲಿ ಪೌಲರು ಏನು ಹೇಳ್ತಾರೆ? ಸೆಕೆಂಡ್ ಥೆಸಲೋನಿಯನ್ಸಾ? ಏನಾದರೂ ಸಿಗ್ತಾ? ಇಲ್ಲಿ 18 ಇಲ್ಲ ಅಲ್ವಾ? ಫಸ್ಟ್ ಥೆಸಲೋನಿ ಚಾಪ್ಟರ್ 2 ವರ್ಸ್ 18. ಓಕೆ, ಚಾಪ್ಟರ್ 2 ವರ್ಸ್ 18, ಸಾರಿ, 2ನೇ ಅಧ್ಯಾಯ 18ನೇ ವಾಕ್ಯ. 1 ಥೆಸಲೋನಿಯದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 18ನೇ ವಾಕ್ಯ. ನಿಮ್ಮಲ್ಲಿಗೆ ಹಿಂದಿರುಗಲು, ನಿಮ್ಮಲ್ಲಿಗೆ ಥೆಸಲೋನಿಕ ಸಭೆಗೆ ಹಿಂದಿರುಗಲು ಪೌಲರಿಗೆ ಮನಸ್ಸಿತ್ತು. ನಾನು ವಾಪಸ್ ಥೆಸಲೋನಿಕ ಬರಬೇಕು ಅಂತ ಅವ್ರು ಆಸೆ ಪಟ್ಟು ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿಗೆ ಹಿಂತಿರುಗಲು ನನಗೆ ಮನಸ್ಸಿತ್ತು.
ಪೌಲನೆಂಬ ನಾನಂತೂ ನಿಮ್ಮ ಬಳಿಗೆ ಬರಲು ಅನೇಕ ಸಾರಿ ಪ್ರಯಾಸಪಟ್ಟೆ. ಆದರೆ ಸೈತಾನನು ನಮಗೆ ಅಡ್ಡಿ ಆತಂಕವನ್ನೊಡ್ಡಿದನು. ಯಾರು ಅಡ್ಡಿ ಆತಂಕ ಒಡ್ಡಿದ್ರು? ಯಾರು? ಸೈತಾನ ಕೆಲಸ ಏನು ಹೇಳಿ? ಇಲ್ಲಿ ಈ ವಾಕ್ಯದ ಪ್ರಕಾರ ಸೈತಾನನ ಕೆಲಸ ಏನು ಹೇಳಿ? ಶುಭ ಸಂದೇಶಕ್ಕೆ ಅಡ್ಡಿ ಮಾಡೋದೇ ಸೈತಾನನ ಕೆಲಸ. ಪ್ರಪಂಚದಲ್ಲಿ ಎಲ್ಲಾದರೂ ಶುಭ ಸಂದೇಶ ಸಾರಲ್ಪಡ್ತಾ ಇದ್ರೆ, ದೇವರ ವಾಕ್ಯ ಸಾರಲ್ಪಡ್ತಾ ಇದ್ರೆ, ಅದಕ್ಕೆ ಅಡ್ಡಿ ಮಾಡೋದು ಯಾರ ಕೆಲಸ? ಸೈತಾನ ಯಾರ ಮುಖಾಂತರ ಈ ಕೆಲಸ ಮಾಡ್ತಾನೆ? ಮನುಷ್ಯರ ಮುಖಾಂತರ, ಅಧಿಕಾರಿಗಳ ಮುಖಾಂತರ, ಕ್ರೈಸ್ತರ ಮುಖಾಂತರನೂ ಮಾಡ್ತಾನೆ. ಬೇಕಾದರೆ ಅರ್ಥ ಆಗ್ತಿದೆಯಾ? ಇವತ್ತು ಕರಿಸ್ಮ್ಯಾಟಿಕ್ ಅವ್ರ ಮುಖಾಂತರನೂ ಮಾಡ್ತಾನೆ. ಎಲ್ಲ ಕರಿಸ್ಮ್ಯಾಟಿಕ್ ಅಲ್ಲ, ಕೆಲವು ಕರಿಸ್ಮ್ಯಾಟಿಕ್ ಲೀಡರ್ಸ್ಗಳ ಮುಖಾಂತರ, ಕೆಲವು ಫಾದರ್ಸ್ಗಳ ಮುಖಾಂತರ, ಕೆಲವು ಬಿಷಪ್ಸ್ಗಳ ಮುಖಾಂತರ, ಕೆಲವು, ಎಲ್ಲರೂ ಅಲ್ಲ, ಅಡ್ಡಿ ಮಾಡ್ತಾರೆ ಶುಭ ಸಂದೇಶಕ್ಕೆ. ಯಾವುದಕ್ಕೆ? ವಿಗ್ರಹಾರಾಧನೆಗೆ ಅಡ್ಡಿ ಮಾಡಲ್ಲ, ವಿಗ್ರಹಾರಾಧನೆಗಳಿಗೆ ಅಡ್ಡಿ ಮಾಡಲ್ಲ, ಸಾಂಪ್ರದಾಯಿಕ ಕಾರ್ಯಗಳಿಗೆ ಅಡ್ಡಿ ಮಾಡಲ್ಲ. ಶುಭ ಸಂದೇಶ ಸಾರಲಿಕ್ಕೆ ಕೆಲವು ಈ ರೀತಿ ಧಾರ್ಮಿಕ ವ್ಯಕ್ತಿಗಳು, ಕ್ರೈಸ್ತರು, ಇತರರು, ಮನುಷ್ಯರು ಅಡ್ಡಿ ಮಾಡ್ತಾರೆ. ಇವರು ಒಳಗಡೆ ಶುಭ ಸಂದೇಶಕ್ಕೆ ಅಡ್ಡಿ ಮಾಡುವವರ ಒಳಗಡೆ ಇರುವ ಆತ್ಮವೇ ಪಿಶಾಚಿ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ವಾಕ್ಯ ಬೇಡ, ಭಾನುವಾರ ಚರ್ಚೆಗೆ ಬಂದರೆ ಅಷ್ಟೇ ಸಾಕು, ವಾಕ್ಯ ಬೇಡ. ಇದೇ ಪಿಶಾಚಿ ಕೆಲಸ. ವಾಕ್ಯ ಬೇಡ ಅಂತ ಹೇಳೋದೇ ಪಿಶಾಚಿ, ಬೇರೆ ಯಾರೂ ಅಲ್ಲ. ಪಿಶಾಚಿಗೆ ವಾಕ್ಯ ಇಷ್ಟ ಇಲ್ಲ. ಯಾಕೆ ಅಂದರೆ, ನೀವು ವಾಕ್ಯದ ಹತ್ರ ಬಂದರೆ ನೀವೇನಾಗ್ತೀರಾ ಗೊತ್ತಾ? ವಾಕ್ಯದ ಹತ್ರ ಬಂದರೆ ವೆರಿ ಗುಡ್, ಏನಾಗ್ತೀರಾ? ನೀವು ಬೆಳಕಿನ ಹತ್ರ ಬಂದರೆ ನೀವು ಬೆಳಕಾಗ್ತೀರಿ. ನೀವು ಬೆಳಕಾದ ಮೇಲೆ ನೀವು ಆಮೇಲೆ ಹೋಗೋ ಜಾಗದಲ್ಲೆಲ್ಲ ಕತ್ತಲೆ ಓಡಿ ಹೋಗುತ್ತೆ. ಅದು ಯಾರಿಗೆ ಇಷ್ಟ ಇಲ್ಲ? ಸೈತಾನನಿಗೆ ಇಷ್ಟ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಅದರಿಂದ ಇಲ್ಲಿ ಪೌಲರು ಹೇಳ್ತಾರೆ, ಸೈತಾನ ನನಗೆ ಅಡ್ಡಿ ಮಾಡ್ದ. ನಾನು ಅನೇಕ ಸಾರಿ ಪ್ರಯತ್ನ ಪಟ್ಟೆ, ಬೈಬಲ್ ಹಿಡ್ಕೊಂಡು ನಿಮ್ಮ ಹತ್ರ ಬರಬೇಕು, ವಾಕ್ಯ ಕೊಡಬೇಕು, ನಿಮಗೆ ಸುವಾರ್ತೆ ಹೇಳಬೇಕು ಅಂತ ಪ್ರಯತ್ನ ಪಟ್ಟಾಗಲೆಲ್ಲ ಸೈತಾನ ಯಾರ್ದಾದ್ರೂ ಮುಖಾಂತರ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಡ್ಡಿ ಮಾಡ್ತಾನೇ ಇದ್ದ, ಅದಕ್ಕೆ ಬರಲಿಕ್ಕಾಗಿಲ್ಲ ಅಂತ. ಅದರಿಂದ ಈಗ ಮತ್ತೆ ನಮಗೆ ನಿಮ್ಮೂರಿಗೆ ಬರಲಿಕ್ಕೆ ಆಗಬೇಕಾದ್ರೆ ನೀವೇನು ಮಾಡಬೇಕು ಗೊತ್ತಾ? ನೀವು ಪ್ರಾರ್ಥಿಸ್ಬೇಕು. ಈಗ ಯಾರ್ಯಾರೋ ಮಾಡಿದ ಪ್ರಾರ್ಥನೆಯ ಒಂದು ಫಲದಿಂದ ಬರಲಿಕ್ಕೊಂದು ದಾರಿ ಆಯಿತು. ಪಾಪ ನಮ್ಮ ಅನುಷ, ಅನ್ನ ಮೇರಿ, ಅಕ್ಕ ತಂಗಿಬ್ಬರು ಸೇರಿ ಪ್ರಾರ್ಥನೆ ಮಾಡಿ 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 ವಾಟ್ ಇಟ್ಸ್ ಆಲ್ ಈಸ್ ಗ್ರೇಸ್ ಓನ್ಲಿ. ಆಗಲಿ, ದೇವರ ಕೃಪೆ ಅವರ ಮುಖಾಂತರ ಕಾರ್ಯ ಮಾಡ್ತು. ನೋಡಿ, ಚಿಕ್ಕ ಮಕ್ಕಳು ಅಲ್ವಾ? ಸೊ ಆಸೆ ಪಟ್ಟು ಪ್ರಾರ್ಥಿಸಿ ನಮ್ಮೂರಿಗೆ ಶುಭ ಸಂದೇಶ ತಗೊಬರ್ಬೇಕು, ಹೇಗಾದರೂ ವಾಕ್ಯ ಸಿಗಬೇಕು, ಸತ್ಯದ ಅರಿವಾಗಬೇಕು, ನಮ್ಮ ಜನರಿಗೆ ದೇವರ ವಾಕ್ಯ ಸಿಗಬೇಕು, ನಿತ್ಯ ಜೀವದ ವಾಕ್ಯಗಳು ಸಿಗಬೇಕು ಅಂತ ದೇವರ ಸನ್ನಿಧಿಯಲ್ಲಿ ದೇವರ ಮುಂದೆ ಪ್ರಾರ್ಥಿಸಿ ಸೈತಾನನ ಬೇಲಿನ ಮುರಿದು ಹಾಕಿದ್ದಕ್ಕೆ ಇವತ್ತಿಲ್ಲಿ ವಾಕ್ಯ ಬಂತು. ಸೈತಾನ ಅಡ್ಡಿ ಮಾಡ್ತಾನ ಕೇಳಿದ್ರೆ ಮಾಡ್ತಾನೆ. ಅವನ ಕೆಲಸನೇ ಅಡ್ಡ ಹಾಕೋದು. ಸೈತಾನ ಕೆಲಸ ಏನು? ಅಡ್ಡ ಹಾಕೋದು. ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ, ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಅಡ್ಡ ಹಾಕೋದೇ ಅವನ ಕೆಲಸ. ನೀವು ಬೈಬಲ್ ಹಿಡ್ಕೊಂಡು ನಾಳೆಯಿಂದ ಸುತ್ರಿ, ನಿಮ್ಗೆ ಅಡ್ಡ ಹಾಕ್ತಾರೆ. ಯಾರು ಅಡ್ಡ ಹಾಕ್ತಾರೆ? ಸೈತಾನ. ಯಾರು ಒಳಗಡೆ ಸೇರ್ಕೊಂಡು ಅಡ್ಡ ಹಾಕ್ತಾನೋ ನನಗೆ ಗೊತ್ತಿಲ್ಲ. ಆದರೆ ನೀವು ಬೈಬಲ್ ಹಿಡ್ಕೊಂಡ್ರೆ, ನೀವು ಬೇರೆದಕ್ಕೆ ಕೆಟ್ಟದ್ದು ಮಾಡೋಕ್ಕೆ ಹೋದರೆ ಅಡ್ಡ ಹಾಕಲಿ, ಪರವಾಗಿಲ್ಲ. ಆದರೆ ಬೈಬಲ್ ಹಿಡ್ಕೊಂಡು ಹೋಗುವಾಗ ನಿಮ್ಗೆ ಅಡ್ಡ ಹಾಕ್ತಾರೆ ಅಂದರೆ ಅವನ ಒಳಗಡೆ ಇರುವ ಆತ್ಮ ಯಾವ ಆತ್ಮ? ನೀನು ದೇವರ ವಾಕ್ಯ ಸಾರ್ಲಿಕ್ಕೆ ಹೋಗುವಾಗ ಅಡ್ಡ ಹಾಕ್ತಾರೆ ಅಂದರೆ ಅದ್ರ ಒಳಗಡೆ ಇರೋ ಆತ್ಮ ಯಾವುದು? ನೀವು ಅವ್ರು ಯಾವ ಬಟ್ಟೆ ಹಾಕ್ಕೊಂಡಿದ್ದಾರೆ ನೋಡಬೇಡಿ, ಆಯಿತಾ? ಅವ್ರು ಯಾವ ಪೊಸಿಷನಲ್ಲಿದ್ದಾರೆ ನೋಡಬೇಡಿ, ಅವ್ರು ಯಾರು ಅಂತಲೂ ನೋಡಬೇಡಿ. ಒಳಗಡೆ ಇರೋ ಆತ್ಮ ಪಿಶಾಚಿನೇ. ಹಾಗಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಶಾಪ ಗಿಪ್ಪ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಪ್ರಾರ್ಥಿಸುವಾಗ ಸೈತಾನ ಬಿಟ್ಟು ಹೋಗ್ತದೆ, ದೇವ್ರ ಕೆಲಸ ಆಗುತ್ತೆ. ದೇವ್ರ ವಾಕ್ಯ ಅಷ್ಟು ಸುಲಭಕ್ಕೆ ಸಾರ್ಲಿಕ್ಕೆ ಆಗಲ್ಲ, ಆಯಿತಾ?
ಅಷ್ಟು ಸುಲಭಕ್ಕೆ ದೇವರ ವಾಕ್ಯ ನಿಮ್ಮೂರಿಂದ ಇನ್ನೊಂದು ಊರಿಗೆ ಹೋಗಬೇಕು, ದೇವರ ವಾಕ್ಯ. ನಿಮ್ಮ ಮನೆಯಿಂದ ಪಕ್ಕದ ಮನೆಗೆ ಹೋಗಬೇಕು, ದೇವರ ವಾಕ್ಯ. ಗಂಡನಿಂದ ಹೆಂಡತಿಗೆ ಹೋಗಬೇಕು, ಹೆಂಡತಿಯಿಂದ ಗಂಡನಿಗೆ ಹೋಗಬೇಕು, ಅಪ್ಪ ಅಮ್ಮನಿಂದ ಮಕ್ಕಳಿಗೆ ಹೋಗಬೇಕು, ದೇವರ ವಾಕ್ಯ. ಯಾಕೆ ಹೋಗ್ತಾ ಇಲ್ಲ ಇವತ್ತು? ಅಡ್ಡಿ ಹಾಕ್ತಾ ಇದ್ದಾನೆ ಪಿಶಾಚಿ. ಈ ಅಡ್ಡಗೋಡೆಯನ್ನು ಮುರಿದು ಹಾಕಬೇಕು ನೀವು. ಹೇಗೆ? ಬಲವಾಗಿ ದೇವರನ್ನ ಆರಾಧಿಸಿ ಪ್ರಾರ್ಥಿಸಬೇಕು. ಪ್ರಾರ್ಥಿಸಿ ಆರಾಧನೆ ಮಾಡುವಾಗ ಅವನ ಗೋಡೆ ಮುರಿದು ಹೋಗುತ್ತೆ, ಅವನ ಕಾರ್ಯಗಳು ನಾಶವಾಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಓಕೆ, ನಾವು ಓದ್ತಾ ಇದ್ವಲ್ಲ, ವಾಪಸ್ ಅಲ್ಲಿಗೆ ಹೋಗೋಣ. ಯಾವುದು? ಸುಮಾರು ಓದಿದ್ವಿ, ಎಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದೀವಿ. ಆಮೇಲೆ ಬೈತಾರೆ ನನಗೆ, ನೀವು ಏನು ಈ ಥರ ಮಾಡ್ತಿರಲ್ಲ ಅಂತ, ಒಂದು ಪೂರ್ತಿ ಮುಗಿಸೋದಿಲ್ಲ ಅಂತ. ಇರಲಿ, ಪರವಾಗಿಲ್ಲ. ವಿಷಯ ಗೊತ್ತಾಗ್ತಾ ಇದೆಯಾ ನಿಮಗೆ? ನಮ್ಮ ಪರಿಸ್ಥಿತಿ ಯಾವ ಥರ ಇದೆ ಅಂತ ಅರ್ಥ ಆಗ್ತಾ ಇದೆಯಾ? ನಾವು ಎಲ್ಲಿದ್ದೀವಿ ಅಂತ ಅರ್ಥ ಆಗ್ತಾ ಇದೆಯಾ? ನಾವು ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇದೆಯಾ? ವಾಕ್ಯದ ಹತ್ರ ಯಾಕೆ ಬರಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅಂತ ಗೊತ್ತಾಗ್ತಾ ಇದೆಯಾ? ಯಾಕೆ ಆಗ್ತಾ ಇಲ್ಲ? 3ನೇ ಅಧ್ಯಾಯ ಯೋಹಾನನ ಶುಭ ಸಂದೇಶ 20ರಿಂದ ಇರತಕ್ಕಂಥ ವಾಕ್ಯಗಳು ಏನಂತ ಇದೆ? ಕೇಡನ್ನು ಮಾಡುವವನಿಗೆ, ಕೇಳಿಸ್ಕೊಳ್ಳಿ, ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು. ಏನಾಗೋದಿಲ್ಲ ಅಂತೆ? ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು. ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು. ಕೇಳಿಸ್ಕೊಳ್ಳಿ, ತನ್ನ ದುಷ್ಕೃತ್ಯಗಳು ಬಯಲಾಗಬಾರದು ಎಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ಸತ್ಯಸಂಧನಾದರೂ ಬೆಳಕಿನ ಬಳಿಗೆ ಬರುತ್ತಾನೆ. ಬೆಳಕಿನ ಬಳಿಗೆ ಬರುತ್ತಾನೆ. ಈ ಕೇಡು ಮಾಡುವವನಿಗೆ ಬೆಳಕಂದ್ರೆ ಆಗೋದಿಲ್ಲ. ಯಾಕೆ ಅಂದರೆ ಅವನಿಗೆ ಗೊತ್ತು, ಬೆಳಕಿನ ಬಳಿಗೆ ಬಂದರೆ ಅವನದೆಲ್ಲ ಬಟ್ಟ ಬಯಲಾಗುತ್ತೆ ಅಂತ. ಕೆಲವರು ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ ನಾನು. ಏನಂತ ಗೊತ್ತಾ? ನಾವು ಧ್ಯಾನಕ್ಕೆ ಬರೋದಿಲ್ಲ, ನಾವು ಧ್ಯಾನಕ್ಕೆ ಬಂದರೆ ನಮಗೆ ಭಾಳ ಚುಚ್ಚುತ್ತೆ, ಎಲ್ಲ ಬಿಡಬೇಕಾಗತ್ತೆ, ಕೆಲವೊಂದೆಲ್ಲ ಕುಡಿಯೋದು ಬಿಡಬೇಕಾಗತ್ತೆ, 2 ಹೆಂಡ್ತಿರನ್ನ ಇಟ್ಕೊಂಡಿದ್ದೀವಿ ಅವ್ರನ್ನೆಲ್ಲ ಬಿಡಬೇಕಾಗತ್ತೆ, ಬೇರೆ ಬೇರೆ ಈ ರೀತಿ ಹೇಳೋರು ಇದ್ದಾರೆ. ಇದನ್ನೆಲ್ಲ ಬಿಟ್ಬಿಟ್ಟು ನಮಗೆ ಬದುಕೋಕ್ಕಾಗಲ್ಲ, ಅದಕ್ಕೆ ನಾವು ಧ್ಯಾನಕ್ಕೆ ಬರಲ್ಲ. ಲಂಚ ತಗೊಳ್ಳೋದು ಬಿಡಬೇಕಾಗತ್ತೆ, ಸುಳ್ಳು ಹೇಳೋದಂತೂ ಬಿಡಲೇಬೇಕಾಗತ್ತೆ, ಅನ್ಯಾಯ ಮಾಡೋದು ಬಿಡಲೇಬೇಕಾಗತ್ತೆ, ಈ ಸುಳ್ಳು ಪತ್ರಗಳು ಮಾಡೋದು ಬಿಡಲೇಬೇಕಾಗತ್ತೆ, ಕಳ್ತನ ಮಾಡೋದು ಬಿಡಬೇಕಾಗತ್ತೆ, ಚಾಡಿ ಹೇಳೋದು ಬಿಡಬೇಕಾಗತ್ತೆ, ಈ ಸಿನಿಮಾ ನೋಡೋದು ಬಿಡಬೇಕಾಗತ್ತೆ, ಮೊಬೈಲ್ ಫೋನ್ ಹುಚ್ಚು ಬಿಡಬೇಕಾಗತ್ತೆ, ಎಷ್ಟೆಷ್ಟೋ ಬಿಡಬೇಕಾಗುತ್ತೆ. ಇದನ್ನೆಲ್ಲ ಬಿಟ್ಟರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನಮಗೆ ಧ್ಯಾನ ಬೇಡ ಹೇಳಿದ್ದಾರೆ ಎಷ್ಟೋ ಜನ. ನಮಗೆ ಧ್ಯಾನ ಇಷ್ಟ ಇಲ್ಲ, ನಮಗೆ ಧ್ಯಾನ ಎಲ್ಲ ಬೇಕಾಗಿಲ್ಲ. ಯಾಕೆಂದ್ರೆ ಭಾನುವಾರ ಚರ್ಚಿಗೆ ಹೋಗ್ತೀವಿ ಅಷ್ಟೇ ಸಾಕು, ಅಲ್ಲಿ ಯಾರು ಏನು ಬಿಡು ಅಂತ ಹೇಳೋದಿಲ್ಲ. ರೊಟ್ಟಿ ಕೊಟ್ಟು ಕಳಿಸ್ತಾರೆ, ಜ್ಯೂಸಸ್ ತಿನ್ಕೊಳ್ತೀವಿ, ಹೋಗ್ತೀವಿ, ನೇಣು ಹಾಕ್ಕೊಳ್ತೀವಿ. ನೇಣು ಹಾಕ್ಕೊಳ್ಳಲ್ಲ, ಆ ರೀತಿ ಬದುಕ್ತಾರೆ ನೆಮ್ಮದಿ ಇಲ್ಲದೆ. ಜ್ಯೂಸಸ್ ತಗೊಂಡ ರೊಟ್ಟಿ ಯೇಸು ಸ್ವಾಮಿ ಕೈಯಿಂದ, ಪರಮಪ್ರಸಾದ ತಗೊಂಡೆಲ್ಲೋದ? ಸೀದಾ ಮನೆಗೆ ಹೋದ್ನ? ತಗೊಂಡೆಲ್ಲೋದ? ದೇವ್ರನ್ನ ಆರಾಧನೆ ಮಾಡ್ಲಿಕ್ಕೆ ಹೋದ್ನ? ಎಲ್ಲಿಗೋದ? ನೇಣು ಹಾಕೊಂಡು ಸತ್ತೋದ. ಯಾಕೆ? ಅವನು ಸ್ವೀಕರಿಸಿದ ಪರಮಪ್ರಸಾದಕ್ಕೆ ಶಕ್ತಿ ಇರಲಿಲ್ವಾ? ಯೋಚನೆ ಮಾಡಿ ನೋಡೋಣ ಬುದ್ಧಿವಂತರೆಲ್ಲ. ಇಲ್ಲೆಲ್ಲ ಸ್ವಲ್ಪ ಟೀಚರ್ಸ್ಗಳಿದ್ದಾರೆ ಅಂತ ಫಾದರ್ ಹೇಳಿದರು. ಇದ್ದಾರಾ ಟೀಚರ್ಸ್ ಎಲ್ಲ ಮೂಲೆಯಲ್ಲಿದ್ದಾರಾ? ಇರಲ್ಲ, ಅಲ್ಲಿದ್ದೀರಿ, ಬನ್ನಿ, ವೆಲ್ಕಮ್. ಎಲ್ಲ ಟೀಚರ್ಸ್ಗೂ ವೆಲ್ಕಮ್. ನೀವು ಟೀಚ್ ಮಾಡಬೇಕು ಇನ್ಮೇಲೆ. ಏನು ಗೊತ್ತಾ? ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಟೀಚ್ ಮಾಡಿ, ಅದು ತುಂಬ ಒಳ್ಳೆಯದು. ನಿಮ್ಮ ಟೀಚಿಂಗ್ ಮಾಡಿ, ಅದ್ರ ಜೊತೆಗೆ ಇದನ್ನು ಮಾಡಿ. ಟೀಚಿಂಗ್ ಅನ್ನೋ ಟ್ಯಾಲೆಂಟ್ ದೇವರು ಹೇಗೂ ಕೊಟ್ಟಿದ್ದಾರಲ್ವಾ. ಇಷ್ಟು ದಿವಸ ಮಕ್ಕಳಿಗೆ ಶರೀರಕ್ಕೆ ಬೇಕಾಗಿದ್ದೆಲ್ಲ ಟೀಚ್ ಮಾಡಿದಿರಿ. ಇನ್ನು ಮುಂದೆ ಕ್ರೈಸ್ತ ಟೀಚರ್ಸ್ಗಳು ನೀವು ಮಕ್ಕಳ ಆತ್ಮರಕ್ಷಣೆಗೆ ಬೇಕಾಗಿರೋದನ್ನು ಟೀಚ್ ಮಾಡಿ. ಆಗ ಸ್ವರ್ಗದಲ್ಲಿ ನಿಮ್ಗೆ ಒಳ್ಳೆ ಸಂಭಾವನೆ ಸಿಗುತ್ತೆ. ಆಯಿತಾ? ಸ್ವರ್ಗದ ಸಂಭಾವನೆ ಬೇಕಾ ಅಥವಾ ಸರ್ಕಾರದ ಪಗಾರ ಮಾತ್ರ ಸಾಕಾ? ಸರ್ಕಾರದ ಪಗಾರ ಮಾತ್ರ ಸಾಕು ಅಂದರೆ ಸಮಾಧಿನೇ ಗಟ್ಟಿ, ಸಮಾಧಿ ತನಕ ಹೋಗ್ಬೋದು ನಿಮ್ಮ ಬಾಡಿ, ಅಲ್ಲಿಂದ ಮುಂದಕ್ಕೆ ಹೋಗಲ್ಲ. ಆದರೆ ನೀವು ಸ್ವರ್ಗದ ಪಗಾರ ಬೇಕು ಅಂತ ಆಸೆ ಪಡೋದಾದರೆ ಸಮಾಧಿಯಿಂದ ಎಬ್ಬಿಸಿ ದೇವರು ಮೇಲೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಈ ದೇಹ ಸ್ವರ್ಗ ರಾಜ್ಯದ ಕೆಲಸ ಮಾಡಿದೆ, ಆದ್ದರಿಂದ ಇಲ್ಲಿ ಇರಬಾರ್ದು, ಇದು ಮೇಲೆ ಬೇಕು ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡಿ, ಟೀಚರ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಗ್ರೂಪ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಸಾಕು. ಅರ್ಜೆಂಟ್ ಏನಿಲ್ಲ, ಟೈಮ್ ಇದೆ ನಿಮಗಿನ್ನು. ಸಾಯೋದ್ರೊಳಗಡೆ ಮಾಡ್ಬೋದು, ಇಲ್ಲ ಯೇಸು ಬರೋದ್ರೊಳಗಡೆ ಮಾಡ್ಬೋದು. ಮಕ್ಕಳಿಗೆ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಕೊಡಿ. ದೇವರು ಆಲ್ರೆಡಿ ಟೀಚಿಂಗ್ ಮಾಡೋ ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾರಲ್ವ, ಅದಕ್ಕೆ ಸ್ತೋತ್ರ ಹೇಳಿ ಹೊಟ್ಟೆಪಾಡಿಗೂ ಆಗುತ್ತೆ, ಜೊತೆಗೆ ನಿತ್ಯ ಜೀವದ್ದು ಕೊಡಿ. ಮಕ್ಕಳ ಆತ್ಮರಕ್ಷಣೆ ಆಗಲಿ. ಇವತ್ತು
ಯಾಕಂದರೆ ನಾನು ಟೀಚ್ ಮಾಡಿದ್ದೆ ಒಂದು ಸ್ಕೂಲಲ್ಲಿ, ಒಂದಲ್ಲ, 1, 2, 3 ಸ್ಕೂಲಲ್ಲಿ ಕಂಪ್ಯೂಟರ್ ಕಲಿಸಿದ್ದೆ, ಏನು ದೊಡ್ಡದೇನಲ್ಲ. ಇವತ್ತಿನ ತನಕ ಒಂದು ಸ್ಟೂಡೆಂಟ್ ಕೂಡ ಒಂದೇ ಒಂದು ಸ್ಟೂಡೆಂಟ್ ಕೂಡ ನನ್ನ ಜೀವನ ಬದಲಾಯಿತು ಸಾರ್ ನಿಮ್ಮ ಟೀಚಿಂಗಿಂದ ಅಂತ ಹೇಳಲಿಲ್ಲ. ನನ್ನ ಜೀವನ ನೆಟ್ಟಗಾಯ್ತು ಸರ್ ನೀವು ಕಲಿಸಿದ್ರಲ್ಲ ಕಂಪ್ಯೂಟ್ರಿಂದ, ನನ್ನ ಜೀವನದಲ್ಲಿ ನಾನು ಬದಲಾಗ್ಬಿಟ್ಟಿದ್ದೀನಿ, ಹೊಸ ಮನುಷ್ಯ ಆಗಿದ್ದೀನಿ ಅಂತ ಹೇಳಲಿಲ್ಲ. ಆದರೆ ಯಾವಾಗ ಈ ಬೈಬಲ್ ಟೀಚ್ ಮಾಡಲಿಕ್ಕೆ ಶುರು ಮಾಡಿದ್ನೋ, 100 ಜನ ಹೇಳಿದ್ದು ಕೇಳಿದ್ದೀನಿ, ನನ್ನ ಜೀವನ ಬದಲಾಗಿದೆ, ನನ್ನ ಜೀವನ ಹೊಸದಾಗಿದೆ, ನನಗೀಗ ಬದುಕಬೇಕು ಅನ್ನಿಸ್ತಾ ಇದೆ ಅಂತ ಎಷ್ಟೋ ಜನ ಹೇಳಿದ್ದು ಕೇಳಿದ್ದೀನಿ. ಆಗ ಗೊತ್ತಾಯಿತು, ಕಂಪ್ಯೂಟ್ರ್ ಕಲಿಸೋದ್ರಲ್ಲಿ ಏನು ಮಣ್ಣು ಇಲ್ಲ, ಇದರಲ್ಲಿದೆ ಜೀವ, ಇದರಲ್ಲಿದೆ ಶಕ್ತಿ, ಇದರಲ್ಲಿದೆ ಅಭಿಷೇಕ. ಯಾಕೆಂದರೆ ಇದು ಜೀವಂತವಾದದ್ದು ಮತ್ತು ಕ್ರಿಯಾತ್ಮಕವಾದದ್ದು. ಇದು ಮಾಡುತ್ತೆ ಕ್ರಿಯೆ ಒಬ್ಬನ ಆತ್ಮದಲ್ಲಿ ಸತ್ತವನಲ್ಲಿ, ಜೀವನ ಹಾಳಾದವನಲ್ಲಿ ಈ ವಾಕ್ಯ ಕೆಲಸ ಮಾಡುತ್ತೆ. ವಾಕ್ಯ ದೇವರು, ವಾಕ್ಯ ಯೇಸು, ವಾಕ್ಯ ಪರಿಶುದ್ಧಾತ್ಮರು ಕೆಲಸ ಮಾಡ್ತಾರೆ. ಆದ್ದರಿಂದ ನಾವು ಏನನ್ನು ಬೋಧಿಸ್ಬೇಕಿನ್ಮೇಲೆ ದೇವರ ವಾಕ್ಯವನ್ನು ಕೂಡ ಬೋಧನೆ ಮಾಡಬೇಕು. ಎಲ್ಲರಿಗೂ ದೇವರ ವಾಕ್ಯವನ್ನು ಕೂಡ ಉಪದೇಶಿಸಬೇಕು. ಆದರೆ ದೇವರ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರಲಿಕ್ಕೆ ಕಾರಣ ನಾನು ಹೇಳಿದೆ, ಒಂದು ಸೈತಾನ ಅಡ್ಡ ಹಾಕ್ತಾನೆ, ಇನ್ನೊಂದು ಅವರಿಗೆ ಇಷ್ಟ ಆಗೋದಿಲ್ಲ ಕೇಳಿಸ್ಕೊಳ್ಳಿಕ್ಕೆ, ಕಾರಣ ಕಷ್ಟ ಆಗುತ್ತಂತೆ. ಇದನ್ನೆಲ್ಲ ಬಿಡಬೇಕಲ್ಲ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಒಳಗಡೆ ಇರ್ತಕ್ಕಂತಹ ಎಲ್ಲ ಅಶುದ್ಧತೆಯನ್ನು ಕಟ್ ಮಾಡಿ ತೆಗೆಯುತ್ತೆ. ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಅಶುದ್ಧತೆಯನ್ನು ದೇವರ ವಾಕ್ಯ ಏನು ಮಾಡುತ್ತೆ? ಕಟ್ ಮಾಡಿ ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 3ನೇ ವಾಕ್ಯ. ಬೇಗ ತೆಗಿರಿ ನೋಡೋಣ, ಟೈಮ್ ಓಡಿ ಹೋಗ್ತಾ ಇದೆ. ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 3ನೇ ವಾಕ್ಯ. ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ. ಓಕೆ, ಇದು ಓದಿ ನಿಲ್ಲಿಸ್ಬಿಡ್ತೀನಿ, ಲಾಸ್ಟ್ ಮಾಡ್ತೀನಿ. ಆಮೇಲೆ ನಿಮಗೆ ಒಂದು ಸಾಕ್ಷಿ ಇದೆ, ಕೇಳಿಸ್ಕೋಬೇಕು ನೀವೆಲ್ಲರೂ. ಏನು ಸಾಕ್ಷಿ ಗೊತ್ತಾ? ಈ ವಾಕ್ಯ ಹೆಂಗೆ ಕಟ್ ಮಾಡಿದೆ ಒಳಗಡೆ ಅಂತ, ಹೆಂಗೆ ಶುದ್ಧಿ ಮಾಡಿದೆ ಒಳಗಡೆ ಅಂತ, ಹೆಂಗೆ ಜೀವನ ಬದಲಾಯಿಸಿದೆ ಒಳಗಡೆ ಅಂತ. ಸುಮ್ಮನೆ ನಾವು ಹೇಳಿದಕ್ಕೆ ಏನಾದರೂ ಎವಿಡೆನ್ಸ್ ಬೇಕಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗಿ ಏನು ಪ್ರಯೋಜನ? ಆಯಿತಾ? ಎವಿಡೆನ್ಸ್ ತುಂಬ ಇದೆ. ಎಷ್ಟು ಎವಿಡೆನ್ಸ್ ನಿಮಗೆ ಈಗ ನಿಮ್ಮ ಮುಂದೆ ತರಲಿಕ್ಕಾಗುತ್ತೋ ಗೊತ್ತಿಲ್ಲ, ಆದರೆ 1, 2, 3, 4 ನೋಡೋಣ ಈ ದಿವಸಗಳಲ್ಲಿ. ಎಷ್ಟು ಜನ ಈ ವಾಕ್ಯದ ಶಕ್ತಿ, ಶುಭ ಸಂದೇಶದ ಶಕ್ತಿ ಅವ್ರ ಜೀವಿತದಲ್ಲಿ ಅನುಭವ ಆಗಿದ್ದು ಅವ್ರು ಹೇಳ್ತಾರೆ ನಿಮಗೆ. ಅದು ನಿಮಗೂ ಒಂದು ಅನುಭವವನ್ನು ತರುತ್ತೆ. ಯಾಕೆಂದರೆ ದೇವರು ವಾಕ್ಯ ಪಕ್ಷಪಾತ ಮಾಡಲ್ಲ, ದೇವರು ಪಕ್ಷಪಾತಿ ಅಲ್ಲ. ನನ್ನ ಜೀವನ ಬದಲಾಯಿಸಿದ್ದಾದರೆ ಖಂಡಿತ ಈ ಪ್ರಪಂಚದಲ್ಲಿ ನಿನ್ನ ಜೀವನನೂ ಬದಲಾಯಿಸುತ್ತೆ. ಈ ಪ್ರಪಂಚದಲ್ಲಿರ್ತಕ್ಕ ಎಂಥ ಕೆಟ್ಟವನ ಜೀವನನೂ ಸಂತನನ್ನಾಗಿ ಮಾಡುತ್ತೆ ದೇವರ ವಾಕ್ಯ. ಅಗಸ್ಟಿನ್ ಅಂತ ಒಬ್ಬ ಕೆಟ್ಟ ಮನುಷ್ಯನನ್ನು ಸೈಂಟ್ ಅಗಸ್ಟಿನ್ ಮಾಡಿದ್ದು ಈ ದೇವರ ವಾಕ್ಯ. ಆದರೆ ಈ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಅದು ನಿನ್ನ ಜೀವನವನ್ನು, ಪ್ರತಿಯೊಬ್ಬರ ಜೀವನವನ್ನು, ಎಷ್ಟೇ ಕೆಟ್ಟು ಹೋಗಿದ್ರೂ ಆ ಕೆಟ್ಟ ಜೀವನವನ್ನು ಮತ್ತೆ ಹೊಸದಾಗಿ ಕಟ್ಟಿ ಎಬ್ಬಿಸುತ್ತೆ, ಹೊಸ್ತು ಮಾಡುತ್ತೆ ದೇವರ ವಾಕ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಓದಿ. ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ. ಕೇಳಿಸ್ಕೊಳ್ಳಿ, ಯೇಸು ಹೇಳ್ತಾ ಇದ್ದಾರೆ, ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ಸವರಿದ ಕವಲುಗಳಂತೆ ಏನಾಗಿದ್ದೀರಿ? ಶುದ್ಧರಾಗಿದ್ದೀರಿ. ನೋಡಿ, ಯೇಸುವಿನ ಮಾತಿಗೆ ನಮ್ಮನ್ನ ಶುದ್ಧರನ್ನಾಗಿ ಮಾಡುವ ಶಕ್ತಿ ಇದೆ. ನೀವಿಲ್ಲಿ ಕುಳಿತುಕೊಂಡು 3 ದಿನ ನೀವು ಎಂಥವರೇ ಆಗಿರಿ ಪರವಾಗಿಲ್ಲ, ಆಯ್ತಾ? ಚರ್ಚ್ ಇರೋದು ಒಳ್ಳೆಯವರಿಗೋಸ್ಕರ ಅಲ್ಲ, ಧ್ಯಾನ ಇರೋದು ತುಂಬ ಒಳ್ಳೆಯವರಿಗೋಸ್ಕರ ಅಲ್ಲ, ಪಾಪಿಗಳಿಗೋಸ್ಕರ, ಕೆಟ್ಟವರಿಗೋಸ್ಕರ, ಮೋಸವಾಗಿರೋರಿಗೋಸ್ಕರ. ಏನು ಮಾಡುತ್ತೆ ಧ್ಯಾನ? ಏನು ಮಾಡುತ್ತೆ? ಧ್ಯಾನದಲ್ಲಿ ಬರುವ ದೇವರ ವಾಕ್ಯಗಳು ನಮ್ಮನ್ನೇನು ಮಾಡುತ್ತೆ? ಸವರಿ 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 ಶುದ್ಧ ಮಾಡುತ್ತೆ. ನಿಮ್ಮ ಒಳಗಡೆ ಶುದ್ಧ ಆದರೆ ಹೊರಗಡೆ ಇರೋ ರೋಗ ವಾಸಿ ಆಗುತ್ತೆ. ದೇವರ ವಾಕ್ಯಕ್ಕೆ ನಮಗೆ ಸೌಖ್ಯ ಕೊಡೋ ಶಕ್ತಿ ಇದೆ. ನೀವು ಸೌಖ್ಯಕ್ಕೋಸ್ಕರ ಸ್ಪೆಷಲ್ ಪ್ರೇಯರ್ ಮಾಡಿ ಹರಕೆ ಹೊತ್ಕೊಳ್ಳೋ ಅವಶ್ಯಕತೆ ಬರಲ್ಲ. ಒಳಗಡೆ ಕ್ಲೀನ್ ಆದರೆ ಹೊರಗಡೆ ತನ್ನಷ್ಟಕ್ಕೆ ತಾನೇ ಇರ್ತಕ್ಕಂಥ ಕೆಲವೊಂದು ದೆವ್ವಗಳು, ಪೀಡೆಗಳು, ರೋಗಗಳು ಬಿಟ್ಟು ಹೋಗುತ್ತೆ. ಆಗ ಶರೀರಕ್ಕೆ ಸೌಖ್ಯನೂ ಸಿಗುತ್ತೆ. ಲಾಭ ಹೌದೋ ಅಲ್ವೋ? ನಿಮ್ಮ ತಲೆ ಮೇಲೆ ಯಾರೂ ಕೈ ಇಡೋದೇ ಬೇಕಾಗಿಲ್ಲ, ವಾಕ್ಯನೇ ಈ ಕೆಲಸ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾಳೆ ಯಾರಾದರೂ ರೋಗಿಗಳಿದ್ರೆ ಅವ್ರನ್ನೂ ಕರ್ಕೊಂಡು ಬನ್ನಿ, ಅವರೂ ಬರಲಿ, ಕೂತ್ಕೊಳ್ಳಿ.
ಸುಮ್ಮನೆ ಕೂತ್ಕೊಂಡು ಕೇಳಿದ್ರೆ ಸಾಕು. ಇಲ್ಲಿ ಯಾರನ್ನೂ ಮುಟ್ಟೋದೇ ಬೇಕಾಗಿಲ್ಲ. ಕೇಳಿಸ್ಕೊಳ್ತಾನೆ ಅವನ ಮೇಲಿರೋ ದೆವ್ವ ಇದ್ದರೆ ಅದು ಹೋಗುತ್ತೆ, ಕೆಟ್ಟ ಚಟಗಳಿದ್ರೆ ಅದು ಹೋಗುತ್ತೆ, ಹೃದಯದ ಒಳಗಡೆ ಭಾರ ಇದ್ದರೆ ಅದು ಹೋಗುತ್ತೆ, ಏನೇನು ಬೇಡದೇ ಇರೋ ಹೊಲಸುಗಳಿದೆಯೋ ಎಲ್ಲ ಹೋಗುತ್ತೆ. ನಾವು ಶುದ್ಧರಾಗ್ತೀವಿ. 3 ದಿನ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಚೇಂಜಸ್. ಅಯ್ಯೋ, ನಾನು ಮೊದಲು ಹೀಗಿರಲಿಲ್ವಲ್ಲ, ಈಗ ಯಾಕೆ ಹೀಗಾಗದೆ? ಮೊದಲು ಮೊಬೈಲ್ ಫೋನ್ ಯಾವಾಗಲೂ ಎತ್ಕೊಂಡು ಏನೇನೋ ನೋಡ್ತಾ ಇದ್ದೆ, ಈಗ ಅದು ನೋಡೋಕ್ಕೆ ಆಗ್ತಾ ಇಲ್ವಲ್ಲ. ಮೊದಲು ಕುತ್ಕೊಂಡು ಹರಟೆ ಹೊಡಿತಾ ಇದೆ, ಈಗ ಹರಟೆ ಹೊಡೆಯುವಾಗ ಏನೋ ಮನಸ್ಸಿಗೆ ಸಂಕಟ ಆಗ್ತಾ ಇದೆಯಲ್ಲ. ಮೊದಲು ಎಲ್ರಿಗೂ ಮೋಸ ಮಾಡ್ತಾ ಇದ್ದೆ, ಈಗ ಮೋಸ ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ವಲ್ಲ. ಹೇಗೀಗಾಗಿದೆ? ಕೆಲವರು ಕೇಳ್ತಾರೆ, ನೀನು ಹೆಂಗೆ ಚೇಂಜ್ ಆಗಿಬಿಟ್ಟೆ? ಅದೇ ನನಗೂ ಗೊತ್ತಿಲ್ಲ. ವಾಕ್ಯ ಚೇಂಜ್ ಮಾಡ್ತು. ಯಾರು ಚೇಂಜ್ ಮಾಡಿದರು?